ನಮಸ್ಕಾರ ಸ್ನೇಹಿತರೆ, ಬಹುತೇಕ ಜನರು ಕಡೆಗಣಿಸುವ ಒಂದು ಸರಳ ಸತ್ಯವಿದೆ. ಯಾರೂ ನಿಮ್ಮನ್ನು ರಕ್ಷಿಸಲು ಬರುವುದಿಲ್ಲ. ನೀವು ನಿಮ್ಮ ಶಕ್ತಿಯನ್ನೆಲ್ಲ ಅದು ಇರಬೇಕಾದ ಸ್ಥಳದಲ್ಲಿ ಹಾಕಲು ನಿರ್ಧರಿಸಿದ ದಿನ ಮಾತ್ರ ನಿಮ್ಮ ಜೀವನ ಬದಲಾಗುತ್ತದೆ. ಅದು ನಿಮ್ಮ ಮೇಲೆ. ನಿಮ್ಮ ಪ್ರತಿಯೊಂದು ಕನಸು, ನೀವು ತಲುಪಲು ಬಯಸುವ ಪ್ರತಿಯೊಂದು ಗುರಿ, ನೀವು ಬದುಕಲು ಬಯಸುವ ಪ್ರತಿಯೊಂದು ಭವಿಷ್ಯವೂ ಒಂದೇ ವಿಷಯದ ಮೇಲೆ ಅವಲಂಬಿತವಾಗಿದೆ. ಅದು ಗೊಂದಲಗಳಿಲ್ಲದೆ, ನೆಪಗಳಿಲ್ಲದೆ ಮತ್ತು ಅನುಮತಿಗಾಗಿ ಕಾಯದೆ ನಿಮ್ಮ ಮೇಲೆ ನೀವು ಎಷ್ಟು ಗಮನ ಕೇಂದ್ರೀಕರಿಸಲು ಸಿದ್ಧರಿದ್ದೀರಿ ಎಂಬುದರ ಮೇಲೆ. ಯಾವುದೇ ವೈಫಲ್ಯವು ನಿಮ್ಮನ್ನು ಮುರಿಯದಂತೆ ಮತ್ತು ಯಾವುದೇ ತಿರಸ್ಕಾರವು ನಿಮ್ಮನ್ನು ನಿಲ್ಲಿಸದಂತೆ ನೀವು ನಿಮ್ಮನ್ನು ಬಲವಾಗಿ ಕಟ್ಟಿಕೊಳ್ಳಬೇಕು. ಪ್ರಪಂಚವು ತಮ್ಮನ್ನು ತಾವೇ ಸಾಧಿಸಿದವರಿಗೆ ಪ್ರತಿಫಲ ನೀಡುತ್ತದೆ, ದೂರು ನೀಡುವವರಿಗಲ್ಲ, ಕಾಯುವವರಿಗಲ್ಲ. ಗೆಲ್ಲುವವರು ಯಾರು ಅಂದರೆ ಅವರು ತಮ್ಮ ಬೆಳವಣಿಗೆ, ತಮ್ಮ ದೃಷ್ಟಿ, ತಮ್ಮ ಹಾದಿಯ ಮೇಲೆ ನಿರಂತರವಾಗಿ ಗಮನ ಕೇಂದ್ರೀಕರಿಸುವವರು. ನೀವು ಗೆಲ್ಲುವವರೆಗೆ ನಿಮ್ಮ ಮೇಲೆ ಗಮನ ಕೇಂದ್ರೀಕರಿಸಿ. ಏಕೆಂದರೆ ನೀವು ಹಾಗೆ ಮಾಡದಿದ್ದರೆ ಬೇರೆ ಯಾರೂ ಮಾಡುವುದಿಲ್ಲ. ಇಂದೇ ಆ ದಿನವಾಗಬಹುದು. ನೀವು ಹೊರಗೆ ನೋಡುವುದನ್ನು ನಿಲ್ಲಿಸಿ, ಒಳಗಿನಿಂದಲೇ ನಿಮಗೆ ಅರ್ಹವಾದ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸುವ ದಿನ. ನನ್ನೊಂದಿಗೆ ಇರಿ, ಏಕೆಂದರೆ ಇದು ನೀವು ಮಾಡುವ ಅತ್ಯಂತ ಪ್ರಮುಖ ಬದಲಾವಣೆಯಾಗಿರಬಹುದು. ಅಧ್ಯಾಯ 1. ಪ್ರತಿದಿನ ನಿಮ್ಮ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಂಪೂರ್ಣವಾಗಿ ಗಮನಹರಿಸಿ. ಪ್ರತಿದಿನ ನಿಮ್ಮ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ನಿರ್ಮಿಸುವುದರ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕು. ನಿಮ್ಮನ್ನು ನೀವು ನಿರ್ಮಿಸಿಕೊಳ್ಳುವ ವಿಷಯದಲ್ಲಿ ನೀವು ಒಂದು ದಿನವೂ ವಿರಾಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಜೀವನವು ಯಾರಿಗೂ ನಿಧಾನವಾಗುವುದಿಲ್ಲ. ನೀವು ವ್ಯರ್ಥ ಮಾಡುವ ಪ್ರತಿಯೊಂದು ದಿನ, ನಿಮ್ಮ ಮೇಲೆ ಕೆಲಸ ಮಾಡದೆ ಕಳೆದುಕೊಳ್ಳುವ ಪ್ರತಿಯೊಂದು ಕ್ಷಣವೂ ನಿಮ್ಮ ವಿರುದ್ಧವಾಗಿ ಬೆಳೆಯುತ್ತದೆ. ನೀವು ನಿಮಗೆ ಬೇಕಾದ ಜೀವನವನ್ನು ನಿರ್ಮಿಸುತ್ತೀರಿ ಅಥವಾ ಬೇಡವಾದ ಜೀವನದತ್ತ ಸಾಗುತ್ತೀರಿ. ಹೆಚ್ಚಿನ ಜನರು ಎಂದಿಗೂ ಗೆಲ್ಲುವುದಿಲ್ಲ, ಏಕೆಂದರೆ ಅವರು ತಮ್ಮ ಮೇಲೆ ಹೆಚ್ಚು ಸಮಯ ಗಮನ ಹರಿಸುವುದಿಲ್ಲ. ಅವರು ಇತರರನ್ನು ನೋಡುವುದರಲ್ಲಿ, ಹೋಲಿಸುವುದರಲ್ಲಿ ಮತ್ತು ಗೊಂದಲಕ್ಕೊಳಗಾಗುವುದರಲ್ಲಿ ನಿರತರಾಗಿರುತ್ತಾರೆ. ನೀವು ನಿಮಗೆ ನೀಡಬಹುದಾದ ದೊಡ್ಡ ಕೊಡುಗೆಯೆಂದರೆ ದೈನಂದಿನ ಬದ್ಧತೆ. ಬಲಶಾಲಿಯಾಗಲು ಬದ್ಧತೆ, ಬುದ್ಧಿವಂತರಾಗಲು ಬದ್ಧತೆ, ಹೆಚ್ಚು ಶಿಸ್ತುಬದ್ಧರಾಗಲು ಬದ್ಧತೆ. ಮತ್ತು ಇದು ನೀವು ಸಾಂದರ್ಭಿಕವಾಗಿ ಮಾಡುವ ಕೆಲಸವಲ್ಲ. ನೀವು ಇಷ್ಟಪಡುತ್ತೀರೋ ಇಲ್ಲವೋ ಅದನ್ನು ಪ್ರತಿದಿನ ಮಾಡಲು ನೀವು ನಿರ್ಧರಿಸಬೇಕು. ಎಲ್ಲವೂ ಒಂದು ನಿರ್ಧಾರದಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ಕೈಯಿಂದ ಮತ್ತೊಂದು ದಿನ ಜಾರಿ ಹೋಗಲು ಬಿಡುವುದಿಲ್ಲ ಎಂದು ನೀವು ನಿರ್ಧರಿಸಬೇಕು. ಬೇರೆ ಯಾವುದಕ್ಕಿಂತಲೂ ನಿಮ್ಮ ಮೇಲೆ ಹೆಚ್ಚು ಶ್ರಮವಹಿಸುತ್ತೇನೆ ಎಂದು ನೀವು ನಿರ್ಧರಿಸಬೇಕು. ನಿಮ್ಮ ಅತ್ಯಂತ ಬಲಿಷ್ಠ ವ್ಯಕ್ತಿತ್ವವು ತಾನಾಗಿಯೇ ರೂಪುಗೊಳ್ಳುವುದಿಲ್ಲ. ನಿಮ್ಮ ಮನಸ್ಸು ತಾನಾಗಿಯೇ ಚುರುಕಾಗುವುದಿಲ್ಲ. ನಿಮ್ಮ ಶಿಸ್ತು ಆಕಾಶದಿಂದ ಬೀಳುವುದಿಲ್ಲ. ನೀವೇ ಜವಾಬ್ದಾರರು. ನೀವೇ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಮತ್ತು ಇದು ಸಣ್ಣದಾಗಿ ಪ್ರಾರಂಭವಾಗುತ್ತದೆ. ಇದು ಸ್ಕ್ರಾಲ್ ಮಾಡುವ ಬದಲು 1 ಗಂಟೆ ಓದುವುದರಿಂದ ಪ್ರಾರಂಭವಾಗುತ್ತದೆ. ಇದು ನೆಪ ಹೇಳುವ ಬದಲು ಒಂದು ವ್ಯಾಯಾಮದಿಂದ ಪ್ರಾರಂಭವಾಗುತ್ತದೆ. ಇದು ಜಂಕ್ ಫುಡ್ಗೆ ಬೇಡ ಎಂದು ಹೇಳಿ ನಿಮ್ಮ ದೇಹಕ್ಕೆ ಶಕ್ತಿ ನೀಡುವ ಆಹಾರಕ್ಕೆ ಹೌದು ಎನ್ನುವುದರ ಮೂಲಕ ಪ್ರಾರಂಭವಾಗುತ್ತದೆ. ಇದು ಶಾಂತ ಕೋಣೆಯಲ್ಲಿ ಕುಳಿತು ನಿಮ್ಮ ಜೀವನಕ್ಕೆ ನಿಜವಾದ ಗುರಿಗಳನ್ನು ನಿಗದಿಪಡಿಸುವುದರ ಮೂಲಕ ಪ್ರಾರಂಭವಾಗುತ್ತದೆ. ನೀವು ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಿಮ್ಮ ಬಲಿಷ್ಠ ವ್ಯಕ್ತಿತ್ವವನ್ನು ಇಟ್ಟಿಗೆಯಿಂದ ಇಟ್ಟಿಗೆಯಂತೆ ನಿರ್ಮಿಸುತ್ತವೆ. ಆದರೆ ನೀವು ಅದರೊಂದಿಗೆ ಇರಬೇಕು. ಜೀವನವು ಸುಲಭವಾದಾಗ ಮಾತ್ರ ನಿಮ್ಮ ಮೇಲೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಅದು ಕಷ್ಟಕರವಾದಾಗ, ನೀವು ದಣಿದಿರುವಾಗ, ನೀವು ನಿರುತ್ಸಾಹಗೊಂಡಿರುವಾಗ, ನಿಮಗೆ ಯಾರೂ ಚಪ್ಪಾಳೆ ತಟ್ಟದಿದ್ದಾಗ ನೀವು ಅದನ್ನು ಮಾಡಬೇಕು. ಫಲಿತಾಂಶಗಳು ಅಗೋಚರವಾಗಿರುವಾಗ, ಆಗಲೇ ನಿಜವಾದ ಕೆಲಸ ನಡೆಯುತ್ತಿರುತ್ತದೆ. ಆಗಲೇ ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲದ ಭವಿಷ್ಯಕ್ಕೆ ನೀವು ಅಡಿಪಾಯ ಹಾಕುತ್ತಿರುತ್ತೀರಿ. ಬಲವು ಮೌನದಲ್ಲಿ ರೂಪುಗೊಳ್ಳುತ್ತದೆ. ಬಲವು ಹೋರಾಟದಲ್ಲಿ ರೂಪುಗೊಳ್ಳುತ್ತದೆ. ಯಾರು ನೋಡದಿದ್ದಾಗ ಬಲವು ನಿರ್ಮಾಣವಾಗುತ್ತದೆ. ನಿಮ್ಮ ಬಲಿಷ್ಠ ವ್ಯಕ್ತಿತ್ವವು ಕೇವಲ ಉತ್ತಮ ಉದ್ದೇಶಗಳ ಮೇಲೆ ನಿರ್ಮಾಣವಾಗುವುದಿಲ್ಲ, ಅದು ಕ್ರಿಯೆಯ ಮೇಲೆ ನಿರ್ಮಾಣವಾಗುತ್ತದೆ. ಪ್ರತಿದಿನ ನೀವೇ ನಿಮಗಾಗಿ ಹಾಜರಾಗಬೇಕು. ನೆಪಗಳಿಲ್ಲ, ದೂರುಗಳಿಲ್ಲ, ಪ್ರೇರಣೆಗಾಗಿ ಕಾಯುವುದೂ ಇಲ್ಲ. ಪ್ರೇರಣೆ ನಿಮ್ಮನ್ನು ರಕ್ಷಿಸಲು ಬರುವುದಿಲ್ಲ. ನೀವು ಸ್ಥಿರತೆಯ ಮೂಲಕ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು. ಸ್ಥಿರತೆಯೇ ನಿಜವಾದ ರಹಸ್ಯ. ಇದು ಶಕ್ತಿಶಾಲಿ ಮತ್ತು ಇದು ಕೆಲಸ ಮಾಡುತ್ತದೆ. ನೀವು ನಿಮ್ಮನ್ನು ಆರಿಸಿಕೊಳ್ಳುವ ಪ್ರತಿಯೊಂದು ದಿನವೂ ನಿಮ್ಮ ಕನಸುಗಳಿಗೆ ಒಂದು ಹೆಜ್ಜೆ ಹತ್ತಿರವಾಗುತ್ತೀರಿ. ನಿಮ್ಮ ಬೆಳವಣಿಗೆಯ ಮೇಲೆ ನೀವು ಗಮನ ಹರಿಸುವ ಪ್ರತಿಯೊಂದು ದಿನವೂ ನಿಮ್ಮ ಶಕ್ತಿಯು ಅದರೊಂದಿಗೆ ಬೆಳೆಯುತ್ತದೆ. ಫಲಿತಾಂಶಗಳು ಒಂದೇ ರಾತ್ರಿಯಲ್ಲಿ ಬರದಿದ್ದರೂ ಅವು ಖಂಡಿತ ಬರುತ್ತವೆ. ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕವಾಗಿರಬೇಕು. ನೀವು ನಿಮ್ಮನ್ನು ನಿರ್ಮಿಸಿಕೊಳ್ಳುತ್ತಿದ್ದೀರಾ ಅಥವಾ ನಿಮ್ಮನ್ನು ಗೊಂದಲಕ್ಕೀಡು ಮಾಡುತ್ತಿದ್ದೀರಾ? ನೀವು ನಿಮ್ಮನ್ನು ಮುಂದಕ್ಕೆ ತಳ್ಳುತ್ತಿದ್ದೀರಾ ಅಥವಾ ಜೀವನವು ನಿಮ್ಮನ್ನು ಹಿಂದಕ್ಕೆ ತಳ್ಳಲು ಬಿಡುತ್ತಿದ್ದೀರಾ? ಇದು ಕಠಿಣ ಪ್ರಶ್ನೆ, ಆದರೆ ಉತ್ತರವು ನಿಮ್ಮನ್ನು ಸ್ವತಂತ್ರಗೊಳಿಸುತ್ತದೆ.
ನೀವು ಬಲಿಷ್ಠರಾಗದಿದ್ದರೆ ನೀವು ದುರ್ಬಲರಾಗುತ್ತಿದ್ದೀರಿ. ನೀವು ಮುಂದಕ್ಕೆ ಸಾಗದಿದ್ದರೆ ನೀವು ಹಿಂದುಳಿಯುತ್ತಿದ್ದೀರಿ. ಈ ಜೀವನದಲ್ಲಿ ಸ್ಥಗಿತಗೊಳ್ಳಲು ಅವಕಾಶವಿಲ್ಲ. ಬೆಳವಣಿಗೆ ಒಂದು ಆಯ್ಕೆಯಲ್ಲ, ಅದು ಒಂದು ಅಗತ್ಯ. ನಿಮ್ಮ ಗಮನವನ್ನು ನಿಮ್ಮ ಜೀವನವೇ ಅದರ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ರಕ್ಷಿಸಬೇಕು, ಏಕೆಂದರೆ ಅದು ನಿಜ. ನಿಮ್ಮನ್ನು ವಿಚಲಿತಗೊಳಿಸಲು ನಿರ್ಮಿಸಲಾದ ಜಗತ್ತಿನಲ್ಲಿ ಗಮನವೇ ನಿಮ್ಮ ಮಹಾಶಕ್ತಿ, ಸೂಪರ್ ಪವರ್. ಪ್ರತಿಯೊಂದು ಅಧಿಸೂಚನೆ, ಪ್ರತಿಯೊಂದು ಅರ್ಥಹೀನ ಸುದ್ದಿ, ಪ್ರತಿಯೊಂದು ನಕಾರಾತ್ಮಕ ಧ್ವನಿಯೂ ನಿಮ್ಮ ಭವಿಷ್ಯವನ್ನು ನಿಮ್ಮಿಂದ ಕದಿಯಲು ಪ್ರಯತ್ನಿಸುತ್ತಿದೆ. ನೀವು ನಿಮ್ಮ ಮನಸ್ಸಿನ ಬಾಗಿಲಿನಲ್ಲಿ ಕಾವಲುಗಾರನಾಗಿ ನಿಂತು ಯಾವುದಕ್ಕೆ ಗಮನ ಕೊಡಬೇಕು ಎಂದು ನಿರ್ಧರಿಸಬೇಕು. ನಿಮ್ಮ ಗಮನವು ಪವಿತ್ರವಾಗಿದೆ. ನಿಮ್ಮ ಗಮನವೇ ನಿಮ್ಮ ಜೀವನವನ್ನು ನಿರ್ಮಿಸುತ್ತದೆ. ಪ್ರತಿದಿನ ನಿಮ್ಮ ಬಲಿಷ್ಠ ವ್ಯಕ್ತಿತ್ವವನ್ನು ನಿರ್ಮಿಸುವತ್ತ ಸಂಪೂರ್ಣವಾಗಿ ಗಮನಹರಿಸಿದಾಗ ನೀವು ಜಗತ್ತನ್ನು ವಿಭಿನ್ನವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ನೀವು ಅನುಮೋದನೆ ಬೆನ್ನತ್ತುವುದನ್ನು ನಿಲ್ಲಿಸುತ್ತೀರಿ. ನೀವು ಅನುಮತಿಗಾಗಿ ಕಾಯುವುದನ್ನು ನಿಲ್ಲಿಸುತ್ತೀರಿ. ನೀವು ಯಾರಾಗಿದ್ದೀರಿ ಮತ್ತು ಯಾರಾಗುತ್ತಿದ್ದೀರಿ ಎಂಬುದರ ಮೇಲೆ ದೃಢವಾಗಿ ನಿಲ್ಲುತ್ತೀರಿ. ಯಾರು ನಿಮ್ಮನ್ನು ನಿರ್ಮಿಸಲು ಬರುವುದಿಲ್ಲ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಅದು ನಿಮ್ಮ ಕೆಲಸ. ಮತ್ತು ಇದು ನೀವು ಮಾಡುವ ಅತ್ಯಂತ ಪ್ರಮುಖ ಕೆಲಸವಾಗಿದೆ. ನೀವು ಎಚ್ಚರಗೊಳ್ಳುವ ಪ್ರತಿಯೊಂದು ಬೆಳಗು ನಿಮ್ಮನ್ನು ನಿರ್ಮಿಸಲು ಮತ್ತೊಂದು ಅವಕಾಶ, ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಮತ್ತೊಂದು ಅವಕಾಶ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಗಂಭೀರವಾಗಿದ್ದೀರಿ ಎಂದು ನಿಮಗೆ ನೀವೇ ಸಾಬೀತುಪಡಿಸಲು ಮತ್ತೊಂದು ಅವಕಾಶ. ಈ ದಿನಗಳನ್ನು ನೀವು ವ್ಯರ್ಥ ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಂದು ದಿನವೂ ಒಂದು ನಿರ್ಮಾಣದ ಭಾಗ. ಪ್ರತಿ ದಿನವೂ ಮುಖ್ಯ. ನೀವು ಬಲಿಷ್ಠರಾದಾಗ ಎಲ್ಲವೂ ಉತ್ತಮಗೊಳ್ಳುತ್ತದೆ. ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತವೆ, ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ, ನಿಮ್ಮ ಹಣಕಾಸು ಉತ್ತಮಗೊಳ್ಳುತ್ತದೆ, ನಿಮ್ಮ ಆತ್ಮವಿಶ್ವಾಸ ಉತ್ತಮಗೊಳ್ಳುತ್ತದೆ. ಆದರೆ ಇದು ನಿಮ್ಮಿಂದಲೇ ಪ್ರಾರಂಭವಾಗುತ್ತದೆ. ನೀವು ಗೆಲ್ಲುವವರೆಗೆ ನಿಮ್ಮ ಮೇಲೆ ಗಮನಹರಿಸಿದರೆ, ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಗೆಲುವು ನಿಜವಾದ ಬಹುಮಾನವೇ ಆಗಿರಲಿಲ್ಲ ಎಂದು ಅರಿವಾಗುತ್ತದೆ. ಆ ಪ್ರಕ್ರಿಯೆಯಲ್ಲಿ ನೀವು ಯಾರಾದಿರಿ ಅದೇ ನಿಜವಾದ ಬಹುಮಾನ. ನಿಮ್ಮ ಅತ್ಯಂತ ಬಲಿಷ್ಠ ವ್ಯಕ್ತಿತ್ವವು ಶಿಸ್ತಿನ ಆಚೆಗೆ, ತ್ಯಾಗದ ಆಚೆಗೆ, ಸ್ಥಿರತೆಯ ಆಚೆಗೆ ಕಾಯುತ್ತಿದೆ. ಮತ್ತು ನಿಮಗೆ ಬೇಕಾದುದೆಲ್ಲವೂ ನಿಮ್ಮಲ್ಲಿ ಈಗಾಗಲೇ ಇದೆ. ನೀವು ಹಿಂದೆಂದೂ ಮಾಡದ ಮಟ್ಟದಲ್ಲಿ ನಿಮ್ಮ ಬಗ್ಗೆ ಬದ್ಧರಾಗಿರಬೇಕು. ಇಂದೇ ಪ್ರಾರಂಭಿಸಿ, ನಾಳೆ ಅಲ್ಲ, ಮುಂದಿನ ವಾರ ಅಲ್ಲ, ಇಂದೇ. ಇಂದು ನಿಮ್ಮ ಬಲಿಷ್ಠ ವ್ಯಕ್ತಿತ್ವವನ್ನು ನಿರ್ಮಿಸುವತ್ತ ಸಂಪೂರ್ಣವಾಗಿ ಗಮನಹರಿಸಿ. ಮತ್ತು ನಾಳೆ ಎಚ್ಚರಗೊಂಡು ಅದನ್ನು ಮತ್ತೆ ಮಾಡಿ. ಆ ದಿನಗಳನ್ನು ಒಟ್ಟಿಗೆ ಜೋಡಿಸಿ. ಆ ಗೆಲುವುಗಳನ್ನು ಒಟ್ಟಿಗೆ ಜೋಡಿಸಿ. ನೀವು ಗೆಲ್ಲುವುದು ಹೀಗೆ. ಪ್ರತಿದಿನ ನಿಮ್ಮ ಮೇಲೆ ಸಂಪೂರ್ಣವಾಗಿ ಗಮನಹರಿಸುವುದರ ಮೂಲಕ ನೀವು ಗೆಲ್ಲುತ್ತೀರಿ. ಏನೇ ಆದರೂ ನಿಮಗಾಗಿ ಹಾಜರಾಗುವುದರ ಮೂಲಕ ನೀವು ಗೆಲ್ಲುತ್ತೀರಿ. ಕಷ್ಟವಾದಾಗ ಬಿಟ್ಟುಕೊಡಲು ನಿರಾಕರಿಸುವುದರ ಮೂಲಕ ನೀವು ಗೆಲ್ಲುತ್ತೀರಿ. ನೀವು ಗೆಲ್ಲುವವರೆಗೆ ನಿಮ್ಮ ಮೇಲೆ ಗಮನ ಕೇಂದ್ರೀಕರಿಸಿ. ಏಕೆಂದರೆ ನೀವು ಹಾಗೆ ಮಾಡದಿದ್ದರೆ ಬೇರೆ ಯಾರೂ ಮಾಡುವುದಿಲ್ಲ. ಅಧ್ಯಾಯ 2. ಎಲ್ಲಾ ಹೊರಗಿನ ಗದ್ದಲವನ್ನು ನಿರ್ಲಕ್ಷಿಸಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ. ಪ್ರತಿದಿನವೂ ಗದ್ದಲವಿರುತ್ತದೆ. ಅಭಿಪ್ರಾಯಗಳು ಹಾರಾಡುತ್ತಿರುತ್ತವೆ. ನಿಮ್ಮ ಶಕ್ತಿಯನ್ನು ಬಯಸುವ ವಿಚಲಿತಗೊಳಿಸುವಿಕೆಗಳಿರುತ್ತವೆ. ನೀವು ಏನು ಮಾಡಬೇಕು, ಯಾರಾಗಿರಬೇಕು ಎಂದು ಹೇಳುವ ಧ್ವನಿಗಳಿರುತ್ತವೆ. ನೀವು ಎಚ್ಚರದಿಂದ ಇರದಿದ್ದರೆ ಇತರರ ನಿರೀಕ್ಷೆಗಳಿಗಾಗಿ ಬದುಕುತ್ತಾ ನಿಮ್ಮ ಇಡೀ ಜೀವನವನ್ನು ಕಳೆಯಬಹುದು. ಅದಕ್ಕಾಗಿಯೇ ಈ ಗದ್ದಲವನ್ನು ನಿರ್ಲಕ್ಷಿಸಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡುವುದು ಕೇವಲ ಮುಖ್ಯವಲ್ಲ, ಅದು ಅತ್ಯಗತ್ಯ. ನಿಮ್ಮ ಗಮನವು ಸೀಮಿತವಾಗಿದೆ. ನೀವು ಅದನ್ನು ಎಲ್ಲರಿಗೂ ಮತ್ತು ಎಲ್ಲದಕ್ಕೂ ನೀಡಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ನಿಮಗಾಗಿ ಏನೂ ಉಳಿಯುವುದಿಲ್ಲ. ನಿಮ್ಮ ಕನಸುಗಳು ಒಣಗಿಹೋಗುತ್ತವೆ. ನಿಮ್ಮ ಶಕ್ತಿ ಮಾಯವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಕುಸಿಯುತ್ತದೆ, ಏಕೆಂದರೆ ನೀವು ನಿರಂತರವಾಗಿ ಗದ್ದಲವನ್ನು ಒಳಗೆ ಬಿಟ್ಟರೆ ಬಲಿಷ್ಠ ಮನಸ್ಸನ್ನು ನಿರ್ಮಿಸಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಅತ್ಯಮೂಲ್ಯ ಆಸ್ತಿಯಂತೆ ರಕ್ಷಿಸಬೇಕು. ಜಗತ್ತು ಯಾವಾಗಲೂ ಏನಾದರೂ ಹೇಳಲು ಇರುತ್ತದೆ. ಜನರು ಯಾವಾಗಲೂ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ. ಆದರೆ ಅಭಿಪ್ರಾಯಗಳು ನಿಮ್ಮ ಜೀವನವನ್ನು ನಿರ್ಮಿಸುವುದಿಲ್ಲ. ಅಭಿಪ್ರಾಯಗಳು ನಿಮ್ಮ ಬಿಲ್ಲುಗಳನ್ನು ಪಾವತಿಸುವುದಿಲ್ಲ. ಅಭಿಪ್ರಾಯಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸುವುದಿಲ್ಲ. ನಿಮ್ಮ ಕ್ರಿಯೆಗಳು ಮಾಡುತ್ತವೆ, ನಿಮ್ಮ ಆಯ್ಕೆಗಳು ಮಾಡುತ್ತವೆ, ನಿಮ್ಮ ದೈನಂದಿನ ಗಮನವೂ ಮಾಡುತ್ತದೆ. ನೀವು ಪ್ರತಿಯೊಂದು ಅಭಿಪ್ರಾಯವನ್ನು ಕೇಳಲು ಪ್ರಾರಂಭಿಸಿದ ತಕ್ಷಣ ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮನ್ನು ನೀವು ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಹಾದಿಯನ್ನು ಅನುಮಾನಿಸಲು ಪ್ರಾರಂಭಿಸುತ್ತೀರಿ. ಬೇರೆಯವರ ಸಣ್ಣ ಚಿಂತನೆಗೆ ಹೊಂದಿಕೊಳ್ಳಲು ನಿಮ್ಮ ದೃಷ್ಟಿಕೋನವನ್ನು ಕುಗ್ಗಿಸಲು ಪ್ರಾರಂಭಿಸುತ್ತೀರಿ. ಗದ್ದಲವನ್ನು ನಿರ್ಲಕ್ಷಿಸಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡುವುದು ಆಂತರಿಕ ಶಕ್ತಿಯನ್ನು ನಿರ್ಮಿಸುವುದು. ಹೊರಗಿನ ಜಗತ್ತು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗದಷ್ಟು ನಿಮ್ಮ ಸ್ವಂತ ದೃಷ್ಟಿಕೋನದಲ್ಲಿ ಬೇರೂರುವುದು ಇದರರ್ಥ. ಇದು ಅಹಂಕಾರದ ಬಗ್ಗೆ ಅಲ್ಲ, ಇದು ಸ್ಪಷ್ಟತೆಯ ಬಗ್ಗೆ.
ನಿಮ್ಮ ಜೀವನವು ಇತರರ ಅನುಮಾನಗಳಿಂದ ಅಥವಾ ಭಯಗಳಿಂದ ಅಪಹರಿಸಲು ಸಾಧ್ಯವಿಲ್ಲ ಎಂದು ಅರ್ಥಮಾಡಿಕೊಳ್ಳುವುದು. ಮೊದಲ ಹೆಜ್ಜೆ ಏನೆಂದರೆ ಯಾವುದು ಮುಖ್ಯ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು. ಅದು ನಿಮ್ಮ ದೃಷ್ಟಿಕೋನದತ್ತ ನಿಮ್ಮನ್ನು ತಳ್ಳದಿದ್ದರೆ ಅದು ಗದ್ದಲ. ಅದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಸಹಾಯ ಮಾಡದಿದ್ದರೆ ಅದು ಗದ್ದಲ. ಅದು ನಿಮ್ಮ ಶಕ್ತಿಯನ್ನು ನಿರ್ಮಿಸುವ ಬದಲು ಬರಿದು ಮಾಡಿದರೆ ಅದು ಗದ್ದಲ. ನಿಮ್ಮ ಗಮನದ ಬಗ್ಗೆ ನೀವು ನಿರ್ದಯರಾಗಬೇಕು. ನಕಾರಾತ್ಮಕತೆ, ಗಾಸಿಪ್, ಅಸೂಯೆ, ಹೋಲಿಕೆ ಮತ್ತು ಭಯದಿಂದ ನಿಮ್ಮ ಮನಸ್ಸನ್ನು ರಕ್ಷಿಸಬೇಕು. ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲು ಬದ್ಧರಾದ ಜನರಿಗೆ ನಿಮ್ಮನ್ನು ವಿವರಿಸುವಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲು ಸಾಧ್ಯವಿಲ್ಲ. ನಿಮ್ಮದೇ ಆದ ಮಾನದಂಡಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾ ನಿಮ್ಮ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಕನಸುಗಳು ಸಾಯುವುದು ಹೀಗೆ. ನಿಮ್ಮ ಸುತ್ತ ಗದ್ದಲವಾದಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ತರಬೇತಿ ನೀಡಿ. ಗದ್ದಲದ ನಡುವೆ ನಿಮ್ಮದೇ ಧ್ವನಿಯನ್ನು ಕೇಳಲು ಕಲಿಯಿರಿ. ಮುಂದುವರಿಯಲು ನಿಮಗೆ ದೃಢೀಕರಣ, ವ್ಯಾಲಿಡೇಷನ್ ಬೇಕಾಗಿಲ್ಲ ಎಂದು ತಿಳಿದಿರುವುದರಲ್ಲಿ ಶಕ್ತಿಯಿದೆ. ನೀವು ಉತ್ತರಿಸಬೇಕಾದ ಏಕೈಕ ಧ್ವನಿ ಎಂದರೆ ನೀವು ಹೆಚ್ಚಿನದಕ್ಕಾಗಿ ಸೃಷ್ಟಿಯಾಗಿದ್ದೀರಿ ಎಂದು ತಿಳಿದಿರುವ ನಿಮ್ಮೊಳಗಿನ ಧ್ವನಿ. ವಿಮರ್ಶಕರು ಯಾವಾಗಲೂ ಇರುತ್ತಾರೆ. ಅದು ನಿಮ್ಮ ಸಮಸ್ಯೆಯಲ್ಲ, ಅವರ ಗದ್ದಲ ಅವರ ಸಮಸ್ಯೆ. ನಿಮ್ಮ ಜವಾಬ್ದಾರಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿಡುವುದು. ಅದನ್ನು ಬಲಿಷ್ಠವಾಗಿಡಿ. ಅದನ್ನು ಕೇಂದ್ರೀಕೃತವಾಗಿಡಿ. ನಿಮ್ಮ ಭವಿಷ್ಯವನ್ನು ನೀವು ರಕ್ಷಿಸುವುದು ಹೀಗೆ. ನೀವು ಹೊರಗಿನ ಗದ್ದಲವನ್ನು ನಿರ್ಲಕ್ಷಿಸಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿದಾಗ ನೀವು ವೇಗವಾಗಿ ಚಲಿಸುತ್ತೀರಿ. ನೀವು ಸ್ಪಷ್ಟವಾಗಿ ಯೋಚಿಸುತ್ತೀರಿ. ನೀವು ಇತರ ಅಭಿಪ್ರಾಯಗಳ ಭಾರವನ್ನು ಹೊರಲು ನಿಲ್ಲಿಸುತ್ತೀರಿ. ನೀವು ನಿಮ್ಮನ್ನು ಕುಗ್ಗಿಸುವುದನ್ನು ನಿಲ್ಲಿಸುತ್ತೀರಿ. ಮನಸ್ಸಿಗೆ ತರಬೇತಿ ನೀಡುವುದು ಎಂದರೆ ಗದ್ದಲ ಇಲ್ಲ ಎಂದು ನಟಿಸುವುದಲ್ಲ, ಅದು ಹೇಗಿದೆಯೋ ಹಾಗೆ ನೋಡಿ ಅದಕ್ಕೆ ನಿಮ್ಮ ಶಕ್ತಿಯನ್ನು ನೀಡದಿರಲು ಆರಿಸಿಕೊಳ್ಳುವುದು. ನಾನು ಕೇಳುತ್ತಿದ್ದೇನೆ, ಆದರೆ ಇದು ನನಗಾಗಿ ಅಲ್ಲ ಎಂದು ಹೇಳುವುದು. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕೃತವಾಗಿರುವುದು. ಇಂದು ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ಕನಸುಗಳು ಗದ್ದಲಕ್ಕಾಗಿ ತ್ಯಾಗ ಮಾಡಲು ತುಂಬಾ ಮುಖ್ಯ ಎಂದು ನಿರ್ಧರಿಸಿ. ನಿಮ್ಮ ಶಾಂತಿಯು ವಾದಗಳನ್ನು ಗೆಲ್ಲುವುದಕ್ಕಿಂತ ಹೆಚ್ಚು ಮೌಲ್ಯಯುತ ಎಂದು ನಿರ್ಧರಿಸಿ. ನಿಮ್ಮ ಶಕ್ತಿಯು ನಿಮ್ಮನ್ನು ನಿರ್ಮಿಸದ ವಿಷಯಗಳ ಮೇಲೆ ವ್ಯಯಿಸಲು ತುಂಬಾ ಪವಿತ್ರ ಎಂದು ನಿರ್ಧರಿಸಿ. ಮಹತ್ವವು ಎಂದಿಗೂ ಜನಸಮೂಹವನ್ನು ಅನುಸರಿಸುವುದರಿಂದ ನಿರ್ಮಾಣವಾಗುವುದಿಲ್ಲ. ಮಹತ್ವವನ್ನು ಏಕಾಂಗಿಯಾಗಿ ನಡೆಯುವ ಧೈರ್ಯವಿರುವವರು ನಿರ್ಮಿಸುತ್ತಾರೆ. ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ, ನೀವು ಗದ್ದಲವನ್ನು ಕೇಳಿ ಏನೇ ಆದರೂ ಮುಂದೆ ಸಾಗಲು ಸಾಧ್ಯವಾಗುವವರೆಗೆ. ನಿಮ್ಮದೇ ಸತ್ಯದಲ್ಲಿ ನೀವು ಎತ್ತರವಾಗಿ ನಿಲ್ಲುವವರೆಗೆ ತರಬೇತಿ ನೀಡಿ, ನಿಮಗೆ ಸರಿಯಾದ ಹಾದಿ ತಿಳಿದಿದೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳುವವರೆಗೆ. ಇದು ನಿಮ್ಮ ಸಮಯ. ಇದು ನಿಮ್ಮ ಜೀವನ. ಗದ್ದಲವನ್ನು ಕೇಳುತ್ತಾ ಅದನ್ನು ವ್ಯರ್ಥ ಮಾಡಬೇಡಿ. ನೀವು ಅರ್ಹವಾದ ಭವಿಷ್ಯವನ್ನು ನಿರ್ಮಿಸುವುದರ ಮೇಲೆ ಗಮನಹರಿಸಿ. ನೀವು ಆಗಬೇಕಿದ್ದ ವ್ಯಕ್ತಿಯಾಗುವುದರ ಮೇಲೆ ಗಮನಹರಿಸಿ. ನೀವು ಗೆಲ್ಲುವವರೆಗೆ ನಿಮ್ಮ ಮೇಲೆ ಗಮನ ಕೇಂದ್ರೀಕರಿಸಿ. ಅಧ್ಯಾಯ 3. ಯಾರು ನಂಬದಿದ್ದಾಗ ನಿಮ್ಮ ಕನಸುಗಳಿಗಾಗಿ ಹೋರಾಡಿ. ನೀವು ನಿಮ್ಮ ಕನಸುಗಳಿಗಾಗಿ ಹೋರಾಡದಿದ್ದರೆ ಬೇರೆ ಯಾರೂ ಹೋರಾಡುವುದಿಲ್ಲ ಎಂದು ನಿಮಗೆ ಅರಿವಾಗುವ ಒಂದು ಹಂತ ಬರುತ್ತದೆ. ಜನರು ನಿಮ್ಮ ಬಗ್ಗೆ ಕಾಳಜಿ ವಹಿಸಬಹುದು, ಆದರೆ ನಿಮ್ಮೊಳಗಿನ ಆ ಕಿಡಿಯನ್ನು ಅವರು ನೋಡಲು ಸಾಧ್ಯವಿಲ್ಲ. ಅವರು ನೋಡುವುದಕ್ಕಿಂತ ದೊಡ್ಡದನ್ನು ನೀವು ನಿರ್ಮಿಸುತ್ತಿದ್ದೀರಿ ಎಂದು ತಿಳಿದು ನೀವು ಬಲವಾಗಿ ಹೋರಾಡಬಹುದು. ನಂಬಿಕೆಯು ಇತರರಿಗೆ ಕಡ್ಡಾಯವಲ್ಲ, ಅದು ನಿಮಗಾಗಿರುವ ಜವಾಬ್ದಾರಿ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಏಕಾಂಗಿ ಹೋರಾಟದ ಮಹತ್ವ. ನಿಮ್ಮ ಕನಸುಗಳಿಗಾಗಿ ಹೋರಾಡುವುದು ಒಂದು ಏಕಾಂಗಿ ಕೆಲಸ. ನೀವು ಹೆಚ್ಚು ಬಯಸಿದ್ದಕ್ಕೆ ನೀವೇ ಹುಚ್ಚರೇ ಎಂದು ಆಶ್ಚರ್ಯಪಡುತ್ತಾ ಒಬ್ಬರೇ ಕುಳಿತಿರುತ್ತೀರಿ. ಫಲಿತಾಂಶಗಳು ಅಗೋಚರವಾಗಿರುವ ದಿನಗಳು ಬರುತ್ತವೆ ಮತ್ತು ನೀವು ಹಿಡಿದಿಟ್ಟುಕೊಳ್ಳಲು ನಿಮ್ಮ ಸ್ವಂತ ನಂಬಿಕೆ ಮಾತ್ರ ಇರುತ್ತದೆ. ಆದರೆ ಅದು ಸಾಕು. ಇನ್ನು ಯಾವುದೇ ಪುರಾವೆ ಇಲ್ಲದಿರುವಾಗ ನಂಬುವ ಸಾಮರ್ಥ್ಯ, ಅದೇ ಪ್ರತಿ ದೊಡ್ಡ ಸಾಧನೆಯ ಪ್ರಾರಂಭ. ಹೆಚ್ಚಿನ ಜನರು ಸಣ್ಣ ಕನಸುಗಳಲ್ಲಿ ಬದುಕಲು ಆರಾಮದಾಯಕವಾಗಿದ್ದಾರೆ, ಆದರೆ ನೀವು ಸಾಂಪ್ರದಾಯಿಕತೆಯನ್ನು ಮುರಿಯಲು ನಿರ್ಧರಿಸಿದಾಗ ಪ್ರತಿರೋಧವನ್ನು ನಿರೀಕ್ಷಿಸಿ. ನಿಮ್ಮ ಹತ್ತಿರದವರೇ ನಿಮ್ಮ ತೀರ್ಪನ್ನು ಪ್ರಶ್ನಿಸುವುದನ್ನು ನಿರೀಕ್ಷಿಸಿ. ಇದರರ್ಥ ಅವರು ನಿಮ್ಮನ್ನು ದ್ವೇಷಿಸುತ್ತಾರೆ ಎಂದಲ್ಲ, ಇದರರ್ಥ ಅವರು ತಮ್ಮದೇ ಭಯಗಳಿಂದ ಸೀಮಿತರಾಗಿದ್ದಾರೆ. ನಿಮ್ಮ ಕನಸು ನಿಮಗೆ ಒಂದು ಕಾರಣಕ್ಕಾಗಿ ನೀಡಲಾಗಿದೆ ಎಂಬುದನ್ನು ಪ್ರತಿದಿನ ನಿಮಗೆ ನೀವೇ ನೆನಪಿಸಿ. ಅದು ನಿಮ್ಮದು. ಅದು ವೈಯಕ್ತಿಕ. ಅದು ಪವಿತ್ರ ಮತ್ತು ನೀವು ಹೊಂದಿರುವ ಎಲ್ಲದರೊಂದಿಗೆ ಅದನ್ನು ರಕ್ಷಿಸಲು ಯೋಗ್ಯವಾಗಿದೆ. ಆಂತರಿಕ ಮತ್ತು ಬಾಹ್ಯ ಯುದ್ಧ. ನಿಮ್ಮ ಕನಸುಗಳಿಗಾಗಿ ಹೋರಾಟ ಕೇವಲ ಹೊರಗಿನ ಯುದ್ಧವಲ್ಲ, ಅದು ಆಂತರಿಕ ಯುದ್ಧ. ಅನುಮಾನವು ಅವರು ಹೇಳುವುದೇ ಸರಿ ಇರಬಹುದು ಎಂದು ಪಿಸುಗುಟ್ಟುತ್ತದೆ. ಭಯವು ಸುಲಭವಾದುದಕ್ಕೆ ಸಮಾಧಾನಪಟ್ಟುಕೊಳ್ಳುವಂತೆ ಹೇಳುತ್ತದೆ. ಆದರೆ ನೀವು ಮುಂದಕ್ಕೆ ನುಗ್ಗಬೇಕು. ಕಷ್ಟದ ದಿನಗಳಲ್ಲಿ ನಿಮ್ಮ ಭಾವನೆಗಳಿಗಿಂತ ನೀವು ಬಲಿಷ್ಠರಾಗಿರಬೇಕು.
ನಿಜವಾದ ಹೋರಾಟಗಾರರು ಚಪ್ಪಾಳೆಯಿಂದ ಪ್ರೇರಿತರಾಗುವುದಿಲ್ಲ, ಅವರು ಉದ್ದೇಶದಿಂದ ಪ್ರೇರಿತರಾಗುತ್ತಾರೆ. ಗೌರವವು ಫಲಿತಾಂಶಗಳ ನಂತರವೇ ಬರುತ್ತದೆ ಎಂದು ಅವರಿಗೆ ತಿಳಿದಿರುತ್ತದೆ. ಅವರು ಇಂದು ಏಕಾಂಗಿಯಾಗಿ ನಡೆಯಲು ಸಿದ್ಧರಿದ್ದಾರೆ, ನಾಳೆ ಎತ್ತರವಾಗಿ ನಿಲ್ಲಲು ಸಿದ್ಧರಿದ್ದಾರೆ. ನಿಮ್ಮ ಕನಸುಗಳಿಗಾಗಿ ನೀವು ಹೋರಾಡಿದಾಗ ನೀವು ನಕಲು ಮಾಡಲು ಸಾಧ್ಯವಾಗದ ಕಠಿಣತೆಯನ್ನು ಅಭಿವೃದ್ಧಿಪಡಿಸುತ್ತೀರಿ. ಪ್ರತಿ ತಿರಸ್ಕಾರವು ನಿಮ್ಮನ್ನು ಹೆಚ್ಚು ಚುರುಕುಗೊಳಿಸುತ್ತದೆ. ಪ್ರತಿ ವೈಫಲ್ಯವು ನಿಮಗೆ ಚುರುಕಾಗಿ ಹೋರಾಡಲು ಕಲಿಸುತ್ತದೆ. ನೀವು ನಿಜವಾದ ವಿಷಯಕ್ಕಾಗಿ ಹೋರಾಡುತ್ತಿರುವಾಗ ಯಾವುದೇ ಯುದ್ಧಗಳು ವ್ಯರ್ಥವಾಗುವುದಿಲ್ಲ. ಬೆಳವಣಿಗೆ ಒಂದು ಅಗತ್ಯ. ನಿಮ್ಮ ಕನಸು ಮುಖ್ಯ, ಅದು ನಿಮ್ಮನ್ನು ಶಿಸ್ತುಬದ್ಧರನ್ನಾಗಿ, ಕೇಂದ್ರೀಕೃತರನ್ನಾಗಿ ಮತ್ತು ನಿರಂತರವಾಗಿರುವಂತೆ ಒತ್ತಾಯಿಸುತ್ತದೆ. ಕನಸುಗಳು ಕೇವಲ ಸಾಧನೆಯ ಬಗ್ಗೆ ಅಲ್ಲ, ಅವು ರೂಪಾಂತರದ ಬಗ್ಗೆ. ಧೈರ್ಯ ಎಂದರೆ ಭಯವಿಲ್ಲದಿರುವುದು ಎಂದಲ್ಲ, ಧೈರ್ಯ ಎಂದರೆ ಭಯ ಜೋರಾಗಿದ್ದರೂ ಸಹ ಮುಂದುವರಿಯುವುದು. ನಿನ್ನೆಯು ನಿರಾಶೆಯಲ್ಲಿ ಕೊನೆಗೊಂಡರೂ ಸಹ ಪ್ರತಿದಿನ ಬೆಳಿಗ್ಗೆ ಮತ್ತೆ ನಂಬಲು ಆರಿಸಿಕೊಳ್ಳುವುದು ಧೈರ್ಯ. ಆಗ ನೀವು ನೆನಪಿಟ್ಟುಕೊಳ್ಳಬೇಕು, ನೀವು ಗಮನಕ್ಕಾಗಿ ಹೋರಾಡುತ್ತಿಲ್ಲ, ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೋರಾಡುತ್ತಿದ್ದೀರಿ. ಅದು ನಿಮ್ಮ ನೆಪಗಳ ವಿರುದ್ಧ ನೀವು, ನಿಮ್ಮ ಅನುಮಾನಗಳ ವಿರುದ್ಧ ನೀವು. ವಿಜೇತರು ನಿರುತ್ಸಾಹಗೊಂಡರೂ ಮುಂದುವರಿಯುವವರು. ಎಂದಿಗೂ ಕ್ಷಮೆ ಕೇಳಬೇಡಿ. ನಿಮ್ಮ ಕನಸುಗಳಿಗಾಗಿ ಹೋರಾಡಿದ್ದಕ್ಕಾಗಿ ಎಂದಿಗೂ ಕ್ಷಮೆ ಕೇಳಬೇಡಿ. ಇತರರು ನಡೆಯಲು ಹೆದರುವ ಹಾದಿಯನ್ನು ಆರಿಸಿದ್ದಕ್ಕಾಗಿ ಎಂದಿಗೂ ತಪ್ಪಿತಸ್ಥರೆಂದು ಭಾವಿಸಬೇಡಿ. ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಇತರರಿಗೆ ಆರಾಮದಾಯಕವಾಗಿಸಲು ದುರ್ಬಲಗೊಳಿಸಬೇಡಿ. ನಿಮ್ಮ ಜೀವನವೇ ಅದರ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ಹೋರಾಡಿ. ನಿಮ್ಮ ಭವಿಷ್ಯದ ಜೀವನ, ನಿಮ್ಮ ಭವಿಷ್ಯದ ವ್ಯಕ್ತಿತ್ವ, ನಿಮ್ಮ ಭವಿಷ್ಯದ ಶಾಂತಿ ಎಲ್ಲವೂ ನೀವು ಇಂದು ಹೊಂದಲು ಸಿದ್ಧರಿರುವ ಹೋರಾಟವನ್ನು ಅವಲಂಬಿಸಿರುತ್ತದೆ. ಒಂದು ದಿನ ನಿಮ್ಮ ಹೋರಾಟವು ಬೇರೊಬ್ಬರ ಸ್ಫೂರ್ತಿಯಾಗುತ್ತದೆ. ಆದರೆ ಅಲ್ಲಿಗೆ ತಲುಪಲು ನೀವು ಈಗ ಹೋರಾಡುತ್ತಲೇ ಇರಬೇಕು. ಇತರರಿಂದ ನಂಬಿಕೆಗಾಗಿ ಕಾಯಬೇಡಿ. ನಿಮ್ಮದೇ ನಂಬುಗರಾಗಿರಿ. ನಿಮ್ಮದೇ ಹೋರಾಟಗಾರರಾಗಿರಿ. ನಿಮ್ಮದೇ ಪುರಾವೆ ನೀವೇ ಆಗಿರಿ. ಕನಸು ಬಲಿಷ್ಠರಿಗೆ ಅಥವಾ ವೇಗವಾಗಿ ಓಡುವವರಿಗೆ ನೀಡಲಾಗುವುದಿಲ್ಲ, ಬಿಟ್ಟುಕೊಡಲು ನಿರಾಕರಿಸುವವರಿಗೆ ಅದು ಸಿಗುತ್ತದೆ. ನೀವು ಅರ್ಹವಾದ ಕನಸಿನಲ್ಲಿ ಬದುಕಲು ನಿಮ್ಮ ಸ್ವಂತ ಕೈಗಳಿಂದ ನಿರ್ಮಿಸುತ್ತಿರುತ್ತೀರಿ. ಅಧ್ಯಾಯ 4. ಪ್ರತಿದಿನ ನಿಮಗಾಗಿ ನೀವು ಹಾಜರಾಗಿ. ನಿಮ್ಮ ಜೀವನದಲ್ಲಿ ನಿಜವಾದ ಏನಾದರೂ ಆಗಬೇಕೆಂದರೆ ನೀವು ಪ್ರತಿದಿನ ನಿಮಗಾಗಿ ಹಾಜರಾಗಬೇಕು. ಸಾಂದರ್ಭಿಕವಾಗಿ ಅಲ್ಲ, ಅನುಕೂಲಕರವಾದಾಗ ಅಲ್ಲ, ನೀವು ಉತ್ಸಾಹಗೊಂಡಾಗ ಮಾತ್ರವಲ್ಲ, ಪ್ರತಿ ಒಂದೇ ಒಂದು ದಿನ. ಏಕೆಂದರೆ ನೀವು ಬೆನ್ನಟ್ಟುತ್ತಿರುವ ಜೀವನವು ಪ್ರೇರಣೆಯ ಕ್ಷಣಗಳ ಮೇಲೆ ನಿರ್ಮಾಣವಾಗುವುದಿಲ್ಲ, ಅದು ದೈನಂದಿನ ಬದ್ಧತೆಯ ಮೇಲೆ ನಿರ್ಮಾಣವಾಗುತ್ತದೆ. ಹೆಚ್ಚಿನ ಜನರು ತಮ್ಮ ಸಾಮರ್ಥ್ಯ ಇಲ್ಲದ ಕಾರಣದಿಂದಾಗಿ ಅಲ್ಲ, ಆದರೆ ಅವರು ಅಸ್ಥಿರರಾಗಿರುವುದರಿಂದ ತಮ್ಮ ಕನಸುಗಳನ್ನು ಕಳೆದುಕೊಳ್ಳುತ್ತಾರೆ. ಅವರು ಸೋಮವಾರ ಹಾಜರಾಗುತ್ತಾರೆ, ಆದರೆ ಶುಕ್ರವಾರದ ವೇಳೆಗೆ ಕಾಣೆಯಾಗುತ್ತಾರೆ. ನೀವು ಗೆಲ್ಲಲು ಬಯಸಿದರೆ ಹಾಗೆ ಬದುಕಲು ಸಾಧ್ಯವಿಲ್ಲ. ಅದು ಚೆನ್ನಾಗಿದೆಯೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಹಾಜರಾಗುವಂತಹ ವ್ಯಕ್ತಿ ನೀವಾಗಬೇಕು. ಸ್ಥಿರತೆಯ ಶಕ್ತಿ. ನೀವು ನಿಮ್ಮನ್ನು ನಂಬಲು ಸಾಧ್ಯವಾಗಬೇಕು. ನೀವು ಮಾಡುತ್ತೇನೆ ಎಂದು ಹೇಳಿದರೆ ನೀವು ಅದನ್ನು ಮಾಡಬೇಕು. ಪ್ರಪಂಚವು ಸ್ಥಿರವಾಗಿರುವ ಜನರಿಗೆ ಪ್ರತಿಫಲ ನೀಡುತ್ತದೆ. ಹೋರಾಟದಲ್ಲಿ ಉಳಿದಿರುವ ಜನರಿಗೆ ಜೀವನವು ಬಾಗಿಲು ತೆರೆಯುತ್ತದೆ. ನಿಧಾನಗತಿಯ ದಿನಗಳಲ್ಲಿ, ನೀರಸ ದಿನಗಳಲ್ಲಿ, ನೋವಿನ ದಿನಗಳಲ್ಲಿಯೂ ಮುಂದುವರಿಯುವವರಿಗೆ ಯಶಸ್ಸು ಆಕರ್ಷಿತವಾಗುತ್ತದೆ. ನೀವು ಪ್ರತಿದಿನ ನಿಮಗಾಗಿ ಹಾಜರಾದಾಗ ಯಾರೂ ಕಸಿದುಕೊಳ್ಳಲು ಸಾಧ್ಯವಾಗದ ಆತ್ಮಗೌರವವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ. ಮುಂದುವರಿಯಲು ನಿಮಗೆ ಹೊಗಳಿಕೆ ಬೇಕಾಗಿಲ್ಲ, ನೀವು ಸಾಕಷ್ಟು ಸಮರ್ಥರು ಎಂದು ನಿಮಗೆ ತಿಳಿದಿದೆ, ಏಕೆಂದರೆ ನಿಮ್ಮ ಕ್ರಿಯೆಗಳ ಮೂಲಕ ನೀವು ಅದನ್ನು ಪ್ರತಿದಿನ ನಿಮಗಾಗಿ ಸಾಬೀತುಪಡಿಸುತ್ತೀರಿ. ಹಾಜರಾಗುವುದು ಎಂದರೆ ಪರಿಪೂರ್ಣರಾಗಿರುವುದು ಎಂದಲ್ಲ, ಪ್ರಗತಿಯು ನಿಧಾನವಾಗಿದ್ದರೂ ಸಹ ಮುಂದುವರಿಯಲು ನಿಮ್ಮನ್ನು ನೀವು ತಳ್ಳುವುದು. ಇನ್ನೊಂದು ದಿನ ನಿಂತು ಪ್ರೇರಣೆ ಬಂದು ನಿಮ್ಮನ್ನು ರಕ್ಷಿಸುತ್ತದೆ ಎಂದು ಕಾಯುವುದಕ್ಕಿಂತ ಒಂದು ಸಣ್ಣ ಹೆಜ್ಜೆ ಮುಂದಿಡುವುದು ಉತ್ತಮ ಎಂದು ಅರ್ಥಮಾಡಿಕೊಳ್ಳುವುದು. ನಿಜವಾದ ದಿನಗಳು. ಸತ್ಯವೇನೆಂದರೆ ನೀವು ಏನನ್ನೂ ಮಾಡಲು ಮನಸ್ಸು ಮಾಡದ ದಿನಗಳು ಇರುತ್ತವೆ. ಆಲಸ್ಯವು ಜೋರಾಗಿರುವ ದಿನಗಳು. ಆ ದಿನಗಳೇ ಅತ್ಯಂತ ಮುಖ್ಯವಾದವು. ಆ ದಿನಗಳೇ ಕನಸುಗಾರರನ್ನು ಮತ್ತು ಕಾರ್ಯಕರ್ತರನ್ನು ಪ್ರತ್ಯೇಕಿಸುತ್ತವೆ. ನಿಮ್ಮ ಭವಿಷ್ಯವು ನಿಮ್ಮ ಭಾವನೆಗಳಿಗಿಂತ ಹೆಚ್ಚು ಮುಖ್ಯ ಎಂದು ನೀವು ನಿಮಗೆ ನೀವೇ ಸಾಬೀತುಪಡಿಸುವ ದಿನಗಳು ಅವು. ನೀವು ಇತರರಿಗೆ ಮಾತ್ರವಲ್ಲ, ನಿಮಗೂ ಸಹ ವಿಶ್ವಾಸಾರ್ಹರಾಗಲು ತರಬೇತಿ ನೀಡಬೇಕು. ಪ್ರತಿ ಬಾರಿ ನೀವು ನಿಮಗಾಗಿ ಹಾಜರಾದಾಗ ನೀವು ನಂಬಿಕೆಯನ್ನು ನಿರ್ಮಿಸುತ್ತೀರಿ. ಪ್ರತಿ ಬಾರಿ ನೀವು ಸಣ್ಣ ಬದ್ಧತೆಯನ್ನು ಅನುಸರಿಸಿದಾಗ ನಿಮ್ಮ ಸ್ವಂತ ಅಡಿಪಾಯವನ್ನು ಬಲಪಡಿಸುತ್ತೀರಿ. ಕಾಲಕ್ರಮೇಣ ಹಾಜರಾಗುವುದು ನಿಮ್ಮ ವ್ಯಕ್ತಿತ್ವದ ಭಾಗವಾಗುತ್ತದೆ. ಅದು ನಿಮ್ಮ ಗುರುತಾಗುತ್ತದೆ. ಕನಸುಗಳಿಗೆ ಕೇವಲ ಆಸೆಗಿಂತ ಹೆಚ್ಚು ಬೇಕು. ಅವುಗಳಿಗೆ ಕ್ರಿಯೆ ಬೇಕು.
ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, ಪ್ರತಿದಿನ. ಯಶಸ್ವಿಯಾಗುವವರು ಸುಲಭದ ಹಾದಿಯನ್ನು ಹೊಂದಿದವರಲ್ಲ, ಎಲ್ಲರೂ ದಣಿದ ನಂತರವೂ ಹಾಜರಾಗುತ್ತಲೇ ಇರುವವರು. ನೀವು ನಿಮಗೆ ನೀಡಬೇಕಾದ ಗೌರವ. ನೀವು ಹಾಜರಾಗುವುದು ನಿಮಗೆ ನೀವೇ ನೀಡಬೇಕಾದ ಗೌರವ. ನೀವು ಕನಸು ಕಾಣುತ್ತಿರುವ ಭವಿಷ್ಯಕ್ಕಾಗಿ ನೀವು ಅದನ್ನು ನೀಡಬೇಕಿದೆ. ಕೆಲವೊಮ್ಮೆ ಹಾಜರಾಗುವುದು ಎಂದರೆ ಸಮಯವನ್ನು ವ್ಯರ್ಥ ಮಾಡುವ ಬದಲು ಶಾಂತವಾಗಿ ಕುಳಿತು ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡುವುದು. ಸಣ್ಣ ಹೆಜ್ಜೆಗಳೂ ಸಹ ಹೆಜ್ಜೆಗಳೇ. ನೀವು ಹಾಜರಾಗುವುದನ್ನು ನಿಲ್ಲಿಸಿದರೆ ಮಾತ್ರ ನೀವು ಸೋಲುತ್ತೀರಿ. ನೀವು ಹೋರಾಡಲು ಯೋಗ್ಯವಲ್ಲ ಎಂದು ನಿರ್ಧರಿಸಿದರೆ ಮಾತ್ರ ನೀವು ವಿಫಲರಾಗುತ್ತೀರಿ. ನಿಜವಾದ ವಿಜೇತರು ಯಾರೂ ಗಮನಿಸದಿದ್ದಾಗ ಹಾಜರಾಗುತ್ತಾರೆ. ನಿಜವಾದ ವಿಜೇತರು ಫಲಿತಾಂಶಗಳು ಅಗೋಚರವಾಗಿರುವಾಗ ಹಾಜರಾಗುತ್ತಾರೆ. ನೀವು ಈ ದೈನಂದಿನ ಅಭ್ಯಾಸವನ್ನು ಸಾಧಿಸಿದರೆ ನೀವು ಏನನ್ನಾದರೂ ನಿರ್ಮಿಸಬಹುದು. ನೀವು ಕನ್ನಡಿಯ ಮುಂದೆ ನಿಂತು, ನಾನು ಇಂದು ಬಿಟ್ಟುಕೊಡಲಿಲ್ಲ, ನಾನು ನನ್ನ ಸೌಕರ್ಯಕ್ಕಿಂತ ನನ್ನ ಭವಿಷ್ಯವನ್ನು ಆರಿಸಿದೆ ಎಂದು ಹೇಳಲು ಸಿದ್ಧರಿರಬೇಕು. ಯಾವುದೇ ರಹಸ್ಯ ಸೂತ್ರವಿಲ್ಲ, ಮಾಡಬೇಕಾದುದನ್ನು ಪ್ರತಿದಿನ ಮಾಡುವ ಶ್ರಮ ಮಾತ್ರ ಇದೆ. ಒಂದು ದಿನ ನೀವು ಸುತ್ತಲೂ ನೋಡಿದಾಗ ನೀವು ಕನಸು ಕಂಡಿದ್ದೆಲ್ಲವೂ ಈಗ ನಿಮ್ಮ ವಾಸ್ತವವಾಗಿದೆ ಎಂದು ಅರಿವಾಗುತ್ತದೆ. ಮತ್ತು ಅದು ಅದೃಷ್ಟದಿಂದಲ್ಲ, ಬೇರೆ ಯಾರೂ ದೃಷ್ಟಿಕೋನವನ್ನು ನೋಡದಿದ್ದಾಗ ನೀವು ಪ್ರತಿದಿನ ನಿಮಗಾಗಿ ಹಾಜರಾದ ಕಾರಣದಿಂದಾಗಿ ಅದು ಸಂಭವಿಸುತ್ತದೆ. ನಿಮಗಾಗಿ ಹಾಜರಾಗಿ. ಒಮ್ಮೆ ಅಲ್ಲ, ಕೆಲವೊಮ್ಮೆ ಅಲ್ಲ, ಪ್ರತಿದಿನ. ಅಧ್ಯಾಯ 5. ನಿಮ್ಮ ಗಮನವನ್ನು ದುರ್ಬಲಗೊಳಿಸುವ ಪ್ರತಿಯೊಂದು ವಿಚಲಿತಗೊಳಿಸುವಿಕೆಯನ್ನು ಕತ್ತರಿಸಿ ಹಾಕಿ. ಇಂದಿನ ಜಗತ್ತಿನಲ್ಲಿ ಅವಕಾಶಗಳ ಕೊರತೆಯಿಲ್ಲ, ಕೊರತೆ ಇರುವುದು ಗಮನದ. ನೀವು ವಿಚಲಿತಗೊಳಿಸುವಿಕೆಗಳನ್ನು ತೊಡೆದುಹಾಕುವ ಬಗ್ಗೆ ಗಂಭೀರವಾಗಿ ಯೋಚಿಸದಿದ್ದರೆ ಅವು ನಿಧಾನವಾಗಿ ನಿಮ್ಮ ಭವಿಷ್ಯವನ್ನು ತಿನ್ನುತ್ತವೆ. ಗಮನವು ನೀವು ಕಂಡುಕೊಳ್ಳುವ ವಿಷಯವಲ್ಲ, ಗಮನವು ನೀವು ನಿರ್ಮಿಸುವ ವಿಷಯ. ಅದನ್ನು ರಕ್ಷಿಸುವುದರ ಮೂಲಕ ನೀವು ನಿರ್ಮಿಸುತ್ತೀರಿ. ನಿಮಗೆ ಮುಖ್ಯವಲ್ಲದ ವಿಷಯಗಳ ಮೇಲೆ ಗಂಟೆಗಳನ್ನು ಕಳೆದುಕೊಳ್ಳಲು ನಿಮಗೆ ಸಾಧ್ಯವಿಲ್ಲ. ಪ್ರತಿಯೊಂದು ವಿಚಲಿತಗೊಳಿಸುವಿಕೆಗೂ ಒಂದು ಬೆಲೆಯಿದೆ. ಮತ್ತು ಆ ಬೆಲೆ ನಿಮ್ಮ ಭವಿಷ್ಯ. ನಿಮ್ಮ ಗಮನದ ನಿಯಂತ್ರಣ ನಿಮ್ಮಲ್ಲಿಲ್ಲದಿದ್ದರೆ ಬೇರೆಯವರಲ್ಲಿ ಇರುತ್ತದೆ. ನೀವು ವಿಚಲಿತಗೊಳಿಸುವಿಕೆಗಳನ್ನು ಅವು ಹೇಗಿವೆಯೋ ಹಾಗೆ ನೋಡಬೇಕು. ಅವು ಕಳ್ಳರು. ಗಮನವನ್ನು ನಿರ್ಮಿಸುವುದು. ವಿಚಲಿತಗೊಳಿಸುವಿಕೆಗಳನ್ನು ಕತ್ತರಿಸುವುದು ಎಂದರೆ ಕೇವಲ ಹೆಚ್ಚು ಉತ್ಪಾದಕವಾಗುವುದಲ್ಲ, ಅದು ನಿಮ್ಮ ಜೀವನದ ಮಾಲೀಕತ್ವವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದರ ಬಗ್ಗೆ. ನನ್ನ ಜೀವನ ವ್ಯರ್ಥವಾಗಲು ತುಂಬಾ ಮುಖ್ಯ ಎಂದು ಹೇಳುವುದರ ಬಗ್ಗೆ. ವಿಚಲಿತಗೊಳಿಸುವಿಕೆಗಳನ್ನು ಕತ್ತರಿಸುವ ಮೊದಲ ಹೆಜ್ಜೆ ನಿಮ್ಮೊಂದಿಗೆ ನಿಷ್ಠುರವಾಗಿ ಪ್ರಾಮಾಣಿಕರಾಗಿರುವುದು. ಪ್ರತಿದಿನ ನಿಮ್ಮ ಗಮನವನ್ನು ಕದಿಯುತ್ತಿರುವುದು ಯಾವುದು? ಎಲ್ಲಿ ನೀವು ಅರಿವಿಲ್ಲದೆ ಗಂಟೆಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ? ಎರಡನೇ ಹೆಜ್ಜೆ ನಿಮ್ಮ ಗುರಿಗಳನ್ನು ಬೆಂಬಲಿಸುವ ವಾತಾವರಣವನ್ನು ಸೃಷ್ಟಿಸುವುದು. ನಿಮ್ಮ ಜಾಗವನ್ನು ಸ್ವಚ್ಛಗೊಳಿಸಿ. ಗೊಂದಲವನ್ನು ತೆಗೆದುಹಾಕಿ. ಶಬ್ದವನ್ನು ಆಫ್ ಮಾಡಿ. ಪ್ರಲೋಭನೆಗಳನ್ನು ನಿರ್ಬಂಧಿಸಿ. ವಿಚಲಿತಗೊಳಿಸುವಿಕೆಗಾಗಿ ನಿರ್ಮಿಸಲಾದ ವಾತಾವರಣದಲ್ಲಿ ನೀವು ಕೇಂದ್ರೀಕೃತವಾಗಿರಲು ಸಾಧ್ಯವಿಲ್ಲ. ನೀವು ನಿಮ್ಮ ಮಾನಸಿಕ ಜಾಗವನ್ನು ಸಹ ರಕ್ಷಿಸಬೇಕು. ಪ್ರತಿಯೊಂದು ಸಂಭಾಷಣೆಯೂ ನಿಮ್ಮ ಸಮಯಕ್ಕೆ ಅರ್ಹವಲ್ಲ, ನಿಮ್ಮ ಭವಿಷ್ಯವು ಅದರ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ನಿಮ್ಮ ಶಾಂತಿಯನ್ನು ನೀವು ಕಾಪಾಡಿಕೊಳ್ಳಬೇಕು. ಆಂತರಿಕ ಗದ್ದಲ ಮತ್ತು ಸಹಿಷ್ಣುತೆ. ನಿಮ್ಮ ನಿಜವಾದ ಮಿಷನ್ಗಾಗಿ ಕಾಯ್ದಿರಿಸಬೇಕಾದ ನಿಮ್ಮ ಭಾಗಗಳನ್ನು ನೀವು ಬೇರೆಯವರಿಗೆ ನೀಡುತ್ತಿದ್ದರೆ ಅದನ್ನು ಸಾಧ್ಯವಾಗಿಸುವ ವ್ಯವಸ್ಥೆಯನ್ನು ನೀವು ರಚಿಸಬೇಕು. ಸ್ಪಷ್ಟವಾದ ಕೆಲಸದ ಸಮಯಗಳನ್ನು ನಿಗದಿಪಡಿಸಿ. ಅಧಿಸೂಚನೆಗಳನ್ನು ಆಫ್ ಮಾಡಿ. ವಿಚಲಿತಗೊಳಿಸುವಿಕೆಗಳು ನಿಮ್ಮ ಹೊರಗೆ ಮಾತ್ರವಲ್ಲ, ಅವು ನಿಮ್ಮ ಒಳಗೂ ಇವೆ. ಆತ್ಮವಿಶ್ವಾಸದ ಕೊರತೆ ಒಂದು ವಿಚಲಿತಗೊಳಿಸುವಿಕೆ. ಅತಿಯಾಗಿ ಯೋಚಿಸುವುದು ಒಂದು ವಿಚಲಿತಗೊಳಿಸುವಿಕೆ. ನೀವು ಹೊರಗಿನ ಗದ್ದಲದಷ್ಟೇ ಒಳಗಿನ ಗದ್ದಲವನ್ನು ನಿಶ್ಶಬ್ದಗೊಳಿಸಲು ಕಲಿಯಬೇಕು. ಬದುಕಲು ಯೋಗ್ಯವಾದ ಜೀವನವನ್ನು ನಿರ್ಮಿಸಲು ಪ್ರತಿಭೆಗಿಂತ ಹೆಚ್ಚಿನದು ಬೇಕು. ಅದಕ್ಕೆ ಸಹಿಷ್ಣುತೆ ಬೇಕು. ಉತ್ಸಾಹ ಮರೆಯಾದ ಬಹಳ ಸಮಯದ ನಂತರವೂ ಒಂದು ವಿಷಯದೊಂದಿಗೆ ಉಳಿಯುವ ಸಾಮರ್ಥ್ಯ ಬೇಕು. ವಿಚಲಿತಗೊಳಿಸುವಿಕೆಗಳನ್ನು ನಿರ್ದಯವಾಗಿ ತೆಗೆದುಹಾಕಿದರೆ ಮಾತ್ರ ಅಂತಹ ಸಹಿಷ್ಣುತೆ ಅಸ್ತಿತ್ವದಲ್ಲಿರಲು ಸಾಧ್ಯ. ನಿಜವಾದ ಪರೀಕ್ಷೆ. ನೀವು ತ್ಯಾಗಗಳನ್ನು ಮಾಡಬೇಕಾಗುತ್ತದೆ. ಆದರೆ ಕೊನೆಯಲ್ಲಿ ನೀವು ಬೆನ್ನಟ್ಟಲು ಯೋಗ್ಯವಾದ ಏಕೈಕ ವಿಷಯವೆಂದರೆ ನಿಮ್ಮ ಸ್ವಂತ ಸಾಮರ್ಥ್ಯ ಎಂದು ನಿಮಗೆ ಅರಿವಾಗುತ್ತದೆ. ನಿಜವಾದ ಯುದ್ಧ ಹೊರಗಿಲ್ಲ, ಅದು ನಿಮ್ಮದೇ ಮನಸ್ಸಿನೊಳಗೆ. ಜಗತ್ತು ನಿಮ್ಮನ್ನು ಎಳೆಯಲು ಪ್ರಯತ್ನಿಸಿದಾಗ ನಿಮ್ಮ ದೃಷ್ಟಿಯ ಮೇಲೆ ಕಣ್ಣಿಡಲು ನಿಮಗೆ ಸಾಧ್ಯವೇ? ಅದೇ ಪರೀಕ್ಷೆ. ಪ್ರತಿ ಬಾರಿ ನೀವು ಗಮನವನ್ನು ಆರಿಸಿದಾಗ ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಭವಿಷ್ಯವನ್ನು ನೀವು ಆರಿಸುತ್ತೀರಿ. ಪ್ರತಿ ಬಾರಿ ನೀವು ವಿಚಲಿತಗೊಳಿಸುವಿಕೆಗೆ ಬೇಡ ಎಂದಾಗ ನಿಮ್ಮ ಕನಸಿಗೆ ಹೌದು ಎನ್ನುತ್ತೀರಿ. ನಿಮ್ಮ ಸಮಯವನ್ನು ಸಂಘಟಿಸಲು ಯಾರೂ ಬರುವುದಿಲ್ಲ, ಅದು ನಿಮ್ಮ ಜವಾಬ್ದಾರಿ. ಅದು ನಿಮ್ಮ ಶಕ್ತಿ.
ನಿಮ್ಮ ಗಮನವನ್ನು ದುರ್ಬಲಗೊಳಿಸುವ ಪ್ರತಿಯೊಂದು ವಿಚಲಿತಗೊಳಿಸುವಿಕೆಯನ್ನು ಕತ್ತರಿಸಲು ನೀವು ನಿರ್ಧರಿಸಿದ ದಿನವೇ ಎಲ್ಲವೂ ಬದಲಾಗಲು ಪ್ರಾರಂಭಿಸುತ್ತದೆ. ಉನ್ನತ ಸಾಧನೆಗೆ ಯಾವುದೇ ರಹಸ್ಯವಿಲ್ಲ, ಪ್ರತಿದಿನ ಅನ್ವಯಿಸುವ ಸ್ಪಷ್ಟ ಗಮನ ಮಾತ್ರ ಇದೆ. ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಮನಸ್ಸನ್ನು ರಕ್ಷಿಸಲು ನೀವು ಹೆಚ್ಚು ಸಂಕಲ್ಪ ಮಾಡಬೇಕು. ಕತ್ತರಿಸಿ ಹಾಕಿ. ಅದು ನಿಮ್ಮ ಗಮನವನ್ನು ದುರ್ಬಲಗೊಳಿಸಿದರೆ ಕತ್ತರಿಸಿ ಹಾಕಿ. ಅದು ನಿಮ್ಮ ಸಮಯವನ್ನು ಕದ್ದರೆ ಕತ್ತರಿಸಿ ಹಾಕಿ. ನಿಮ್ಮ ಕನಸು ನಿಮ್ಮ ಸಂಪೂರ್ಣ ಶಕ್ತಿಗೆ ಅರ್ಹವಾಗಿದೆ. ನಿಮ್ಮ ಭವಿಷ್ಯವು ನಿಮ್ಮ ಸಂಪೂರ್ಣ ಗಮನಕ್ಕೆ ಅರ್ಹವಾಗಿದೆ. ಕೇಂದ್ರೀಕೃತವಾಗಿರಿ. ಬದ್ಧರಾಗಿರಿ. ಗಮನವಿಟ್ಟುರಿ. ಏಕೆಂದರೆ ನೀವು ಬಯಸುವ ಜೀವನವು ನೀವು ಇಂದು ತೊಡೆದುಹಾಕಲು ಸಿದ್ಧರಿರುವ ವಿಚಲಿತಗೊಳಿಸುವಿಕೆಗಳ ಆಚೆಗಿದೆ. ನಿಮ್ಮ ಜೀವನವು ಪ್ರಾರಂಭದಿಂದ ಮುಗಿಯುವವರೆಗೆ ನಿಮ್ಮ ಜವಾಬ್ದಾರಿಯಾಗಿದೆ. ನೀವು ಕೆಳಗೆ ಬಿದ್ದದ್ದು ನಿಮ್ಮ ತಪ್ಪಾಗಿರದಿದ್ದರೂ ಎದ್ದು ನಿಲ್ಲುವುದು ನಿಮ್ಮ ಜವಾಬ್ದಾರಿ. ನಿಮಗೆ ಅನ್ಯಾಯವಾದದ್ದು ನಿಮ್ಮ ತಪ್ಪಾಗಿರದಿದ್ದರೂ ಅದರಿಂದ ಮೇಲೆ ಬರುವುದು ನಿಮ್ಮ ಜವಾಬ್ದಾರಿ. ಜವಾಬ್ದಾರಿಯು ತಪ್ಪಿನ ಬಗ್ಗೆ ಅಲ್ಲ, ಅದು ಮಾಲೀಕತ್ವದ ಬಗ್ಗೆ. ಏನೇ ಸಂಭವಿಸಿದರೂ ಮುಂದೆ ಏನಾಗಬೇಕು ಎಂಬುದರ ನಿಯಂತ್ರಣ ನಿಮ್ಮಲ್ಲಿಯೇ ಇದೆ ಎಂದು ನಿರ್ಧರಿಸುವುದು. ದೂಷಣೆಯಲ್ಲಿ ಕಳೆದ ಪ್ರತಿಯೊಂದು ನಿಮಿಷವೂ ನೀವು ನಿರ್ಮಿಸಲು ಬಳಸಬಹುದಾದ ನಿಮಿಷವಾಗಿತ್ತು. ಈ ಬೆಲೆ ತುಂಬಾ ಹೆಚ್ಚು. ಮಾಲೀಕತ್ವವೇ ಸ್ವಾತಂತ್ರ್ಯ. ನೀವು ನಿಮ್ಮ ಜೀವನದ ಮಾಲೀಕತ್ವವನ್ನು ವಹಿಸಿಕೊಂಡಾಗ ಪ್ರತಿ ಹೆಜ್ಜೆಯೂ ನಿಮ್ಮ ಕೈಯಲ್ಲಿದೆ ಎಂದು ಅರಿವಾಗುತ್ತದೆ. ನೀವು ನಿಮ್ಮದೇ ಶಕ್ತಿಯನ್ನು ಪ್ರವೇಶಿಸಿ ನಿಮ್ಮ ಸ್ವಂತ ಹಣೆಬರಹವನ್ನು ರೂಪಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ನಿರ್ಧಾರಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ಅಭ್ಯಾಸಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ಒಪ್ಪಿಕೊಳ್ಳಿ. ನಿಮ್ಮ ಫಲಿತಾಂಶಗಳನ್ನು ಒಪ್ಪಿಕೊಳ್ಳಿ. ಒಳ್ಳೆಯದು ಅಥವಾ ಕೆಟ್ಟದ್ದು, ಸುಲಭ ಅಥವಾ ಕಷ್ಟ, ಎಲ್ಲವನ್ನೂ ಒಪ್ಪಿಕೊಳ್ಳಿ. ಏಕೆಂದರೆ ನೀವು ಎಲ್ಲವನ್ನೂ ಒಪ್ಪಿಕೊಂಡ ಕ್ಷಣವೇ ನೀವು ಎಲ್ಲವನ್ನೂ ಬದಲಾಯಿಸುವ ಶಕ್ತಿಯನ್ನು ಪಡೆಯುತ್ತೀರಿ. ಸಂಪೂರ್ಣ ಜವಾಬ್ದಾರಿಯಿಂದ ಮಾಡಿದ ಅಡಿಪಾಯಕ್ಕಿಂತ ಬಲಿಷ್ಠವಾದ ಅಡಿಪಾಯ ಬೇರೆ ಇಲ್ಲ. ಯಾವುದೇ ಶಾರ್ಟ್ಕಟ್ಗಳಿಲ್ಲ, ಯಾವುದೇ ನೆಪಗಳಿಲ್ಲ, ಯಾವುದೇ ದೂಷಣೆಯಿಲ್ಲ, ಕೇವಲ ಮಾಲೀಕತ್ವ. ಇದು ನಿಮ್ಮ ಜೀವನ. ಯಾರಿಗೂ ದೂರು ನೀಡದೆ ಅದನ್ನು ಒಪ್ಪಿಕೊಳ್ಳಿ, ಬದುಕಿ, ನಿರ್ಮಿಸಿ. ಏಕೆಂದರೆ ಆ ಶಕ್ತಿ ಯಾವಾಗಲೂ ನಿಮ್ಮದಾಗಿತ್ತು. ಅಧ್ಯಾಯ 7. ಬಿಟ್ಟುಬಿಡಲು ಅನಿಸಿದಾಗ ನಿಮ್ಮನ್ನು ಇನ್ನಷ್ಟು ಬಲವಾಗಿ ತಳ್ಳಿರಿ. ಮುಂದುವರಿಯುವುದಕ್ಕಿಂತ ಬಿಟ್ಟುಬಿಡುವ ಆಲೋಚನೆಯೇ ಸುಲಭವೆಂದು ತೋರುವ ಸಮಯ ಯಾವಾಗಲೂ ಬರುತ್ತದೆ. ಆ ದಿನಗಳೇ ನಿಮ್ಮನ್ನು ವ್ಯಾಖ್ಯಾನಿಸುತ್ತವೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಬಿಟ್ಟುಬಿಡಬೇಕೆನಿಸುತ್ತದೆ, ಆದರೆ ಎಲ್ಲರೂ ಬಲವಾಗಿ ನುಗ್ಗಲು ಆರಿಸುವುದಿಲ್ಲ. ಹೆಚ್ಚಿನ ಜನರು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪದಿರಲು ಕಾರಣ ಒತ್ತಡ ಬಂದಾಗ ಅವರು ಹಿಂದಕ್ಕೆ ಸರಿಯುತ್ತಾರೆ. ಸುಲಭವಾದಾಗ ಮುಂದುವರಿಯುವವರಿಗೆ ಯಶಸ್ಸು ಸೇರುವುದಿಲ್ಲ. ತಮ್ಮ ಪ್ರತಿಯೊಂದು ಅಂಗವೂ ನಿಲ್ಲಲು ಬಯಸುತ್ತಿರುವಾಗಲೂ ಮುಂದುವರಿಯುವವರಿಗೆ ಅದು ಸೇರುತ್ತದೆ. ಭಾವನೆಗಳಿಗಿಂತ ಭವಿಷ್ಯ ಮುಖ್ಯ. ತಾತ್ಕಾಲಿಕ ಭಾವನೆಗಳು ನಿಮ್ಮ ಶಾಶ್ವತ ಭವಿಷ್ಯವನ್ನು ನಿರ್ಧರಿಸಲು ನೀವು ಅವಕಾಶ ನೀಡಲು ಸಾಧ್ಯವಿಲ್ಲ. ನಿಮ್ಮ ಭವಿಷ್ಯವು ನಿಮ್ಮ ಭಾವನೆಗಳ ಮೇಲೆ ನಿರ್ಮಾಣವಾಗುವುದಿಲ್ಲ. ಕಾರ್ಯನಿರ್ವಹಿಸಲು ಕಷ್ಟವಾದಾಗ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದರ ಮೇಲೆ ಅದು ನಿರ್ಮಾಣವಾಗುತ್ತದೆ. ಇನ್ನಷ್ಟು ಬಲವಾಗಿ ತಳ್ಳುವುದು ಎಂದರೆ ನೋವು ಈ ಪ್ರಕ್ರಿಯೆಯ ಒಂದು ಭಾಗ ಎಂದು ಒಪ್ಪಿಕೊಳ್ಳುವುದು ಮತ್ತು ಏನೇ ಇರಲಿ ಮುಂದುವರಿಯಲು ಆರಿಸುವುದು. ಬಿಟ್ಟುಬಿಡಬೇಕೆನಿಸುವುದು ನಿಲ್ಲಿಸಲು ಸಂಕೇತವಲ್ಲ, ಅದು ಆಳವಾಗಿ ಅಗೆಯಲು ಸಂಕೇತ. ನೀವು ಗೋಡೆಯನ್ನು ತಡೆಗೋಡೆಯಾಗಿ ಅಲ್ಲ, ಒಂದು ಸವಾಲಾಗಿ ನೋಡಲು ನಿಮ್ಮನ್ನು ನೀವು ತರಬೇತಿ ನೀಡಬೇಕು. ನಿಜವಾದ ಬೆಳವಣಿಗೆಯು ನೀವು ಆರಾಮದಾಯಕವಾದುದಕ್ಕಿಂತ ಹೆಚ್ಚು ವಿಸ್ತರಿಸಲ್ಪಟ್ಟಾಗ ಮಾತ್ರ ಸಂಭವಿಸುತ್ತದೆ. ಗೇಟ್ ಕೀಪರ್ ಕ್ಷಣ. ಪ್ರತಿಯೊಬ್ಬ ವಿಜೇತರೂ ಒಮ್ಮೆ ಬಿಟ್ಟುಬಿಡುವುದು ಸುಲಭ, ಸುರಕ್ಷಿತ ಎಂದು ತೋರುವ ಕ್ಷಣವನ್ನು ಎದುರಿಸಿದರು. ಆದರೆ ಅವರು ಬಲವಾಗಿ ತಳ್ಳಿದರು. ಅವರು ನೋವು ಅಂತಿಮ ಪದವಾಗಿರಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದರು. ಇದು ಯೋಗ್ಯವಲ್ಲ ಎಂದು ಹೇಳುವ ನಿಮ್ಮೊಳಗಿನ ಧ್ವನಿಗಿಂತ ನೀವು ಬಲಿಷ್ಠರಾಗಿರಬೇಕು. ನಿಮ್ಮ ಸೌಕರ್ಯಕ್ಕೆ ಅಲ್ಲ, ನಿಮ್ಮ ಭವಿಷ್ಯಕ್ಕೆ ನೀವು ನಿಷ್ಠರಾಗಿರಬೇಕು. ಸೌಕರ್ಯವು ನಿಮಗೆ ಸುಳ್ಳು ಹೇಳುತ್ತದೆ. ಬಿಟ್ಟುಬಿಡಲು ಮನಸ್ಸಾಗುವ ಆ ಕ್ಷಣವು ಕನಸು ಕಾಣುವವರು ಮತ್ತು ಸಾಧಿಸುವವರ ನಡುವಿನ ಗೇಟ್ ಕೀಪರ್ ಆಗಿದೆ. ನೀವು ಹೆಚ್ಚು ಬಿಟ್ಟುಬಿಡಲು ಬಯಸುವ ಕ್ಷಣದಲ್ಲಿ ಬಲವಾಗಿ ತಳ್ಳಿದರೆ ನೀವು ಯಾವುದಾದರೂ ಮೂಲಕ ನುಗ್ಗಬಹುದು. ಹೋರಾಟದ ಗಾತ್ರವೇ ಇನ್ನೊಂದು ಬದಿಯಲ್ಲಿರುವ ಪ್ರತಿಫಲದ ಗಾತ್ರಕ್ಕೆ ಪುರಾವೆಯಾಗಿದೆ. ನಿಮ್ಮನ್ನೇ ನೀವು ಉಳಿಸಿಕೊಳ್ಳಿ. ನೀವು ಬಿಟ್ಟುಬಿಡಬೇಕೆಂದು ಭಾವಿಸಲು ಕಾರಣ ನೀವು ಯೋಚಿಸುವುದಕ್ಕಿಂತ ಹತ್ತಿರದಲ್ಲಿದ್ದೀರಿ. ಆ ಯಶಸ್ಸು ಆಯಾಸವನ್ನು, ಅನುಮಾನವನ್ನು, ನೋವನ್ನು ಮೀರಿದ ನಂತರವೇ ಇರುತ್ತದೆ. ನೀವು ಸಾಮಾನ್ಯವಾಗಿ ನಿಲ್ಲುವ ಸ್ಥಳಕ್ಕಿಂತ ಒಂದು ಹೆಜ್ಜೆ ಮುಂದೆ ನಿಮ್ಮನ್ನು ತಳ್ಳುವ ಅಭ್ಯಾಸವನ್ನು ನೀವು ನಿರ್ಮಿಸಬೇಕು. ಒಂದು ಇನ್ನಷ್ಟು ಬಾರಿ, ಒಂದು ಇನ್ನಷ್ಟು ಪುಟ, ಒಂದು ಇನ್ನಷ್ಟು ಗಂಟೆ. ಆ ಹೆಚ್ಚುವರಿ ಕ್ಷಣಗಳಲ್ಲಿಯೇ ಶ್ರೇಷ್ಠತೆ ಜನಿಸುತ್ತದೆ. ಯಾರೂ ಈ ಭಾಗವನ್ನು ನಿಮಗಾಗಿ ಮಾಡುವುದಿಲ್ಲ. ಇಲ್ಲಿ ನೀವು ನಿಮ್ಮನ್ನು ನೀವು ಉಳಿಸಿಕೊಳ್ಳಬೇಕು.
ಇಲ್ಲಿ ನೀವು ನಿಮ್ಮ ಕನಸುಗಳ ಬಗ್ಗೆ ನೀವು ಗಂಭೀರರಾಗಿದ್ದೀರಿ ಎಂದು ನಿಮಗಾಗಿ ಸಾಬೀತುಪಡಿಸುತ್ತೀರಿ. ಪ್ರತಿ ಬಾರಿ ನೀವು ಬಲವಾಗಿ ತಳ್ಳಿದಾಗ ನಿಮ್ಮೊಳಗೆ ಬೆಲೆ ಕಟ್ಟಲಾಗದ ಯಾವುದೋ ಒಂದನ್ನು ನಿರ್ಮಿಸುತ್ತೀರಿ. ನೀವು ಮಾನಸಿಕ ಕಠಿಣತೆಯನ್ನು ನಿರ್ಮಿಸುತ್ತೀರಿ. ನೀವು ನಿಜವಾದ ಯಶಸ್ಸಿನ ಭಾರವನ್ನು ಹೊರಲು ಸಾಕಷ್ಟು ಬಲಿಷ್ಠವಾದ ಅಡಿಪಾಯವನ್ನು ನಿರ್ಮಿಸುತ್ತೀರಿ. ಮುಂದುವರಿಯಿರಿ, ಪಶ್ಚಾತ್ತಾಪ ಬೇಡ. ಗೆಲ್ಲುವ ಜನರು ಕೇವಲ ಬಿಟ್ಟುಬಿಡಲು ಬಯಸಿದ ನಂತರವೂ ಹಾಜರಾಗುತ್ತಲೇ ಇರುವವರು. ಅವರು ತಮ್ಮ ಭವಿಷ್ಯವು ತಮ್ಮ ತಾತ್ಕಾಲಿಕ ಭಾವನೆಗಳಿಗಿಂತ ಹೆಚ್ಚು ಮೌಲ್ಯಯುತ ಎಂದು ನಂಬಿದವರು. ನಿಮ್ಮ ಭವಿಷ್ಯವನ್ನು ಬಿಟ್ಟುಕೊಡಬೇಡಿ. ನೀವು ಎಷ್ಟು ದೂರ ಹೋಗಬಹುದು ಎಂದು ನೋಡಲು ನಿಮಗೆ ನೀವೇ ವಣಿಯಾಗಿದ್ದೀರಿ. ಬಿಟ್ಟುಬಿಡಬೇಕೆನಿಸಿದಾಗ ಇನ್ನಷ್ಟು ಬಲವಾಗಿ ಹೋರಾಡಲು ನಿಮ್ಮೊಳಗಿನ ಕನಸಿಗೆ ನೀವು ವಣಿಯಾಗಿದ್ದೀರಿ. ಇದು ಇಲ್ಲಿಯೇ ಸಂಭವಿಸುತ್ತದೆ. ಇಲ್ಲಿಯೇ ನಿಜವಾದ ಶಕ್ತಿ ಹುಟ್ಟುತ್ತದೆ. ಬಲವಾಗಿ ತಳ್ಳಿರಿ. ಆ ಗೆರೆಯನ್ನು ಹಿಡಿದುಕೊಳ್ಳಿ. ಮುಂದುವರಿಯಿರಿ. ನೀವು ಕಷ್ಟವಾಗಿದ್ದಾಗ ಬಿಟ್ಟುಕೊಡದಿದ್ದಕ್ಕಾಗಿ ನಿಮ್ಮ ಭವಿಷ್ಯದ ವ್ಯಕ್ತಿತ್ವವು ಪ್ರತಿದಿನ ನಿಮಗೆ ಧನ್ಯವಾದ ಹೇಳುತ್ತದೆ. ಅಧ್ಯಾಯ 8. ನಿಮ್ಮ ಪ್ರಕ್ರಿಯೆಯನ್ನು ನಂಬಿರಿ. ಫಲಿತಾಂಶಗಳು ಅಗೋಚರವಾಗಿರುವಾಗಲೂ ಜೀವನದಲ್ಲಿ ನೀವು ಕೆಲಸ ಮಾಡುತ್ತೀರಿ, ಆದರೆ ಫಲಿತಾಂಶಗಳು ಕಾಣಿಸುವುದಿಲ್ಲ. ನಿಮ್ಮ ಗುರಿಗಳಲ್ಲಿ ಶಕ್ತಿಯನ್ನು ಹಾಕುತ್ತೀರಿ, ಆದರೆ ಪ್ರತಿಫಲಗಳು ದೂರವಾಗಿವೆ ಎಂದು ತೋರುತ್ತದೆ. ಹೆಚ್ಚಿನ ಜನರು ಬಿಟ್ಟುಕೊಡುವುದು ಇಲ್ಲಿಯೇ. ಇದು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅನುಮಾನ ಪಿಸುಗುಟ್ಟಲು ಪ್ರಾರಂಭಿಸುವುದು ಇಲ್ಲಿಯೇ. ಆದರೆ ಸತ್ಯವೇನೆಂದರೆ ಫಲಿತಾಂಶಗಳು ಗೋಚರಿಸುವ ಬಹಳ ಹಿಂದೆಯೇ ಬೆಳವಣಿಗೆ ಸಂಭವಿಸುತ್ತದೆ. ಯಶಸ್ಸು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವ ಬಹಳ ಹಿಂದೆಯೇ ಮೌನದಲ್ಲಿ ಸಂಪಾದಿಸಲ್ಪಡುತ್ತದೆ. ನಿಮ್ಮ ಪ್ರಕ್ರಿಯೆಯನ್ನು ನಂಬುವುದು ಎಂದರೆ ಅದೃಶ್ಯವಾದುದನ್ನು ನಂಬುವುದು. ನೆಲವನ್ನು ಭೇದಿಸದ ಬೀಜಗಳಿಗೆ ನೀರುಣಿಸುವುದನ್ನು ಮುಂದುವರಿಸುವಷ್ಟು ನಿಮ್ಮಲ್ಲಿ ನಂಬಿಕೆ ಇರುವುದು. ವ್ಯರ್ಥವಾಗದ ಪ್ರಯತ್ನ. ಹೆಚ್ಚಿನ ಜನರು ತಾಳ್ಮೆಯ ಕೊರತೆಯಿಂದ ಸೋಲುತ್ತಾರೆ. ಅವರು ಸುಗ್ಗಿಯ ಮೊದಲು ಕ್ಷೇತ್ರವನ್ನು ತ್ಯಜಿಸಿದರು. ಗೆಲ್ಲುವವರು ಪ್ರಕ್ರಿಯೆಗೆ ನಿಷ್ಠರಾಗಿ ಉಳಿದವರು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯೂ ಮುಖ್ಯ ಎಂದು ನೀವು ನಂಬಬೇಕು. ನಿಮ್ಮ ಬೆಳವಣಿಗೆಯಲ್ಲಿ ಹೂಡಿಕೆ ಮಾಡಿದ ಶಕ್ತಿ ಎಂದಿಗೂ ನಷ್ಟವಾಗುವುದಿಲ್ಲ. ಅನುಮಾನವು ನಂಬಿಕೆಗಿಂತ ಜೋರಾಗಿರುವ ದಿನಗಳಲ್ಲಿ ನಂಬಿಕೆಯೇ ಅತ್ಯಂತ ಮುಖ್ಯ. ಕತ್ತಲೆಯಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸಲು ಧೈರ್ಯ ಬೇಕು. ನೀವು ಇನ್ನೂ ಯಾವುದೇ ಟ್ರೋಫಿಗಳನ್ನು ತೋರಿಸದಿದ್ದರೂ ಕನಸಿಗೆ ನಿಷ್ಠರಾಗಿ ಉಳಿಯಲು ಶಕ್ತಿ ಬೇಕು. ನಿಜವಾದ ಬೆಳವಣಿಗೆಯು ಮೇಲ್ಮೈಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಆಂತರಿಕವಾಗಿ ಸಂಭವಿಸುತ್ತದೆ ಎಂಬ ಆಳವಾದ ತಿಳುವಳಿಕೆಯಿಂದ ಆ ನಂಬಿಕೆ ಬರುತ್ತದೆ. ಬೀಜದ ಸಿದ್ಧಾಂತ. ನೆಲದಡಿಯಲ್ಲಿರುವ ಒಂದು ಬೀಜವನ್ನು ಊಹಿಸಿ. ವಾರಗಳವರೆಗೆ ಏನೂ ಆಗುತ್ತಿಲ್ಲ ಎಂದು ತೋರುತ್ತದೆ. ಆದರೆ ಕೆಳಗೆ ಬೇರುಗಳು ಬೆಳೆಯುತ್ತಿವೆ. ಅಡಿಪಾಯಗಳನ್ನು ಹಾಕಲಾಗುತ್ತಿದೆ. ಮೊದಲ ಮೊಳಕೆ ಮಣ್ಣನ್ನು ಭೇದಿಸುವ ದಿನ ಅದು ಹಠಾತ್ ಎಂದು ತೋರುತ್ತದೆ, ಆದರೆ ಅದು ಮೌನವಾಗಿ ಸಂಭವಿಸುತ್ತಿದ್ದ ಎಲ್ಲದರ ಫಲಿತಾಂಶವಾಗಿತ್ತು. ನಿಮ್ಮ ಬೆಳವಣಿಗೆಯೂ ಅದೇ ರೀತಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಕೆಲಸವು ವ್ಯರ್ಥವಾಗುವುದಿಲ್ಲ ಎಂದು ನೀವು ಪ್ರತಿದಿನ ನಿಮಗೆ ನೀವೇ ನೆನಪಿಸಬೇಕು. ಪ್ರಗತಿಯು ಯಾವಾಗಲೂ ಜೋರಾಗಿರುವುದಿಲ್ಲ. ಕೆಲವೊಮ್ಮೆ ಪ್ರಗತಿಯು ಮೌನವಾಗಿರುತ್ತದೆ, ಸ್ಥಿರವಾಗಿರುತ್ತದೆ, ನಿಧಾನವಾಗಿರುತ್ತದೆ, ಆದರೂ ಅದು ಪ್ರಗತಿಯೇ. ತಾಳ್ಮೆ ಒಂದು ಶಕ್ತಿ. ಪ್ರಕ್ರಿಯೆಯನ್ನು ನಂಬುವುದು ಎಂದರೆ ತಕ್ಷಣದ ತೃಪ್ತಿಯ ಅಗತ್ಯದಿಂದ ದೂರವಿರುವುದು. ನೀವು ಇಂದು ನೆಟ್ಟು ನಾಳೆ ಸುಗ್ಗಿಯನ್ನು ಮಾಡಲು ಸಾಧ್ಯವಿಲ್ಲ. ಶ್ರೇಷ್ಠತೆಯನ್ನು ಆತುರಪಡಿಸಲು ಸಾಧ್ಯವಿಲ್ಲ. ನೀವು ಕೇವಲ ಅದಕ್ಕಾಗಿ ಕೆಲಸ ಮಾಡಬಹುದು, ಬದ್ಧರಾಗಿರಬಹುದು ಮತ್ತು ಅದು ತನ್ನದೇ ಸಮಯದಲ್ಲಿ ತೆರೆದುಕೊಳ್ಳುತ್ತದೆ ಎಂದು ನಂಬಬಹುದು. ಶಾರ್ಟ್ಕಟ್ಗಳು ಕೊನೆಯಲ್ಲಿ ನಿಮಗೆ ಹೆಚ್ಚು ವೆಚ್ಚವಾಗುತ್ತವೆ. ನೀವು ನಿಮ್ಮ ಪ್ರಕ್ರಿಯೆಗೆ ನಿಷ್ಠರಾಗಿರಿ. ನಿಮ್ಮ ಮಾನದಂಡಗಳಿಗೆ ನಿಷ್ಠರಾಗಿರಿ. ಈ ಅಗೋಚರ ಋತುಗಳು ನಿಮ್ಮ ಪಾತ್ರವನ್ನು ನಿರ್ಮಿಸುವ ಸ್ಥಳ. ನಿಮ್ಮ ನಿಜವಾದ ಶಕ್ತಿಯು ರೂಪುಗೊಳ್ಳುವ ಸ್ಥಳ. ಯಶಸ್ಸು ಬಂದಾಗ ಅದು ಶಾಶ್ವತವಾಗಿ ಉಳಿಯುವ ಯಾವುದೋ ಒಂದರ ಮೇಲೆ ನಿರ್ಮಾಣವಾಗುತ್ತದೆ. ತಾಳ್ಮೆ ನಿಷ್ಕ್ರಿಯವಲ್ಲ, ತಾಳ್ಮೆ ಶಕ್ತಿಯುತವಾಗಿದೆ. ವಿಜಯವು ಆಚೆಗಿದೆ. ಕಾಣದ ಬೆಳವಣಿಗೆಯು ಬೆಳವಣಿಗೆಯೇ ಎಂದು ಅರ್ಥಮಾಡಿಕೊಳ್ಳುವ ಬುದ್ಧಿವಂತಿಕೆ ಅದು. ನೀವು ಮಾಡುತ್ತಿರುವ ಕೆಲಸವನ್ನು ನಂಬಿರಿ. ನೀವು ರೂಪಿಸುತ್ತಿರುವ ಅಭ್ಯಾಸಗಳನ್ನು ನಂಬಿರಿ. ನಿಮ್ಮ ಸಮಯ ಬರುತ್ತಿದೆ ಎಂದು ನಂಬಿರಿ. ಯಶಸ್ಸನ್ನು ಪಡೆಯುವವರು ಅಗೋಚರ ದಿನಗಳನ್ನು ಮೀರಿಸಿ ಉಳಿಯುವವರು. ಅವರು ಉತ್ಸಾಹವು ಮಾಯವಾದ ನಂತರವೂ ಸ್ಥಿರವಾಗಿ ಉಳಿಯುವವರು. ಫಲಿತಾಂಶಗಳು ಕಾಣಲಿಲ್ಲ ಎಂದರೂ ತಮ್ಮ ಪ್ರಕ್ರಿಯೆಯನ್ನು ನಂಬಿದವರಿಗೆ ಗೆಲುವು ಸೇರುತ್ತದೆ. ಅದೇ ಹಾದಿಯಲ್ಲಿ ಉಳಿಯಿರಿ. ಪ್ರಕ್ರಿಯೆಯನ್ನು ನಂಬಿರಿ. ನೀವು ಇಂದು ಮಾಡುತ್ತಿರುವ ಅಗೋಚರ ಕೆಲಸವು ಒಂದು ದಿನ ಜಗತ್ತು ನೋಡದೇ ಇರಲು ಸಾಧ್ಯವಾಗದಷ್ಟು ನಿಜವಾದ ಮತ್ತು ಶಕ್ತಿಯುತವಾದ ಭವಿಷ್ಯವನ್ನು ನಿರ್ಮಿಸುತ್ತಿದೆ. ಅಧ್ಯಾಯ 9. ನೀವು ಗೆಲ್ಲುವವರೆಗೆ ನಿಮ್ಮ ದೃಷ್ಟಿಕೋನಕ್ಕೆ ಬದ್ಧರಾಗಿರಿ.
ನೀವು ದೊಡ್ಡದಾದ ಯಾವುದೋ ಒಂದರ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಜಗತ್ತು ನಿಮ್ಮನ್ನು ಪರೀಕ್ಷಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ದೃಷ್ಟಿಕೋನವು ನಿಮ್ಮ ಭಾವನೆಗಳಿಗಿಂತ ಬಲಿಷ್ಠವಾಗಿರಬೇಕು. ನಿಮ್ಮ ದೃಷ್ಟಿಕೋನಕ್ಕೆ ನೀವು ಎಷ್ಟು ಬಿಗಿಯಾಗಿ ಅಂಟಿಕೊಳ್ಳಬೇಕು ಎಂದರೆ ಅತ್ಯಂತ ಕೆಟ್ಟ ದಿನಗಳು ಅದನ್ನು ಸಡಿಲಗೊಳಿಸಲು ಸಾಧ್ಯವಿಲ್ಲ. ನಿಮ್ಮ ದೃಷ್ಟಿಕೋನವು ನೀವು ನಿರ್ಮಿಸುತ್ತಿರುವ ಜೀವನದ ಚಿತ್ರವಾಗಿದೆ. ನೀವು ಅದನ್ನು ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ಜೀವಂತವಾಗಿರಿಸಬೇಕು. ನಿಮ್ಮ ದೃಷ್ಟಿಕೋನವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ದೃಷ್ಟಿಕೋನವನ್ನು ರಕ್ಷಿಸಿ. ನಿಮ್ಮ ದೃಷ್ಟಿಕೋನಕ್ಕೆ ಬದ್ಧರಾಗಿರುವುದು ಎಂದರೆ ಅದನ್ನು ಮತ್ತೆ ಮತ್ತೆ ಆರಿಸುವುದು. ನೀವು ದಣಿದಿರುವಾಗ ಅದನ್ನು ಆರಿಸುವುದು. ಬಿಟ್ಟುಬಿಡುವುದು ಹೆಚ್ಚು ಅನುಕೂಲಕರವೆಂದು ಅನಿಸಿದಾಗ ಅದನ್ನು ಆರಿಸುವುದು. ನಿಮ್ಮ ದೃಷ್ಟಿಕೋನವು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಹಿಂದಿನ ಮಾರ್ಗದರ್ಶಕ ಶಕ್ತಿಯಾಗಿರಬೇಕು. ಹೆಚ್ಚಿನ ಜನರು ತಮ್ಮ ಕನಸುಗಳನ್ನು ಕಳೆದುಕೊಂಡ ಕಾರಣದಿಂದ ವಿಫಲರಾಗುತ್ತಾರೆ. ಅವರು ಅಲ್ಪಾವಧಿಯ ಭಾವನೆಗಳಿಗೆ ದೀರ್ಘಾವಧಿಯ ಆಯ್ಕೆಗಳನ್ನು ನಿರ್ದೇಶಿಸಲು ಅವಕಾಶ ನೀಡಿದರು. ನೀವು ಗೆಲ್ಲುವ ಬಗ್ಗೆ ಗಂಭೀರವಾಗಿದ್ದರೆ ನಿಮ್ಮೊಳಗಿನ ದೃಷ್ಟಿಕೋನವನ್ನು ಹೊರಗಿನ ಯಾವುದೂ ದುರ್ಬಲಗೊಳಿಸಲು ನೀವು ನಿರಾಕರಿಸಬೇಕು. ನೀವು ಸ್ಫೂರ್ತಿ ಪಡೆದಾಗ ಮಾತ್ರ ಅದರ ಬಗ್ಗೆ ಮಾತನಾಡುವ ವಿಷಯವಾಗಿರಬಾರದು. ನಿಮಗೆ ಏನು ಅನಿಸದಿದ್ದಾಗಲೂ ನೀವು ಅದಕ್ಕೆ ಬದ್ಧರಾಗಿರಬೇಕು. ನಿಮ್ಮ ದೃಷ್ಟಿಕೋನಕ್ಕೆ ಇರುವ ನಿಮ್ಮ ನಿಷ್ಠೆಯೇ ನಿಮ್ಮನ್ನು ಮುನ್ನಡೆಸುತ್ತದೆ. ತಟಸ್ಥ ನೆಲೆಯಿಲ್ಲ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮನ್ನು ನಿಮ್ಮ ದೃಷ್ಟಿಕೋನದ ಹತ್ತಿರಕ್ಕೆ ತರುತ್ತದೆ ಅಥವಾ ದೂರ ತಳ್ಳುತ್ತದೆ. ಯಾವುದೇ ತಟಸ್ಥ ನೆಲೆಯಿಲ್ಲ. ನಿಮ್ಮ ದೃಷ್ಟಿಕೋನಕ್ಕೆ ಬದ್ಧರಾಗಿರುವುದು ಶಿಸ್ತು ಬೇಕು. ನೀವು ಅತ್ಯುತ್ತಮವಾದ ವಿಷಯಗಳಿಗೆ ಹೌದು ಎನ್ನಲು ಒಳ್ಳೆಯ ವಿಷಯಗಳಿಗೆ ಬೇಡ ಎಂದು ಹೇಳುವ ಅಗತ್ಯವಿದೆ. ಬೇರೆ ಯಾರೂ ಚಪ್ಪಾಳೆ ತಟ್ಟದಿದ್ದಾಗಲೂ ನೀವು ಬಲವಾಗಿ ನಿಲ್ಲಲು ಸಾಧ್ಯವಾಗಬೇಕು. ನಿಮ್ಮ ದೃಷ್ಟಿಕೋನವು ಇತರ ಅನುಮೋದನೆಯ ಮೇಲೆ ಅವಲಂಬಿತವಾಗಿದ್ದರೆ ನೀವು ಅದನ್ನು ಎಂದಿಗೂ ತಲುಪುವುದಿಲ್ಲ. ನೀವು ಚಪ್ಪಾಳೆಗಾಗಿ ನಿಮ್ಮ ಕನಸನ್ನು ನಿರ್ಮಿಸುತ್ತಿಲ್ಲ. ನೀವು ಯಾರು ಆಗಬೇಕೆಂದು ಉದ್ದೇಶಿಸಲಾಗಿದೆಯೋ ಅದಕ್ಕಾಗಿ ನಿರ್ಮಿಸುತ್ತಿದ್ದೀರಿ. ನಿಮ್ಮ ಸಾಮರ್ಥ್ಯಕ್ಕೆ ದ್ರೋಹವಾಗದಂತೆ ನೀವು ನಿರ್ಮಿಸುತ್ತಿದ್ದೀರಿ. ಅಲುಗಾಡದ ಬದ್ಧತೆ. ಅಲ್ಪಾವಧಿಯ ನೋವು ದೀರ್ಘಾವಧಿಯ ಶ್ರೇಷ್ಠತೆಯನ್ನು ತ್ಯಜಿಸುವಂತೆ ನಿಮ್ಮನ್ನು ಮನವೊಲಿಸಲು ಬಿಡಬೇಡಿ. ವಿಷಯಗಳು ಕಠಿಣವಾದಾಗ ನಿಮ್ಮ ಮಾನದಂಡಗಳನ್ನು ಕಡಿಮೆ ಮಾಡಬೇಡಿ. ಗೆಲ್ಲುವವರು ಸಮಸ್ಯೆಗಳಿಂದ ವಿಚಲಿತರಾಗಲು ನಿರಾಕರಿಸಿದವರು. ಬಿರುಗಾಳಿಗಳು ಸುತ್ತುವರಿದಿದ್ದರೂ ತಮ್ಮ ಕಣ್ಣುಗಳನ್ನು ಗುರಿಯ ಮೇಲೆ ಇಟ್ಟವರು. ನೀವು ಅಲುಗಾಡಲಾಗದವರಾಗಬೇಕು. ನೀವು ಚಲಿಸಲಾಗದವರಾಗಬೇಕು. ಯಾವುದೇ ತಿರಸ್ಕಾರ, ವೈಫಲ್ಯ, ವಿಳಂಬವು ನಿಮ್ಮನ್ನು ಬಿಟ್ಟುಬಿಡುವಂತೆ ಮಾಡಬಾರದು. ಬಿಟ್ಟುಬಿಡುವುದು ಒಂದು ಆಯ್ಕೆಯಲ್ಲ ಎಂಬ ಕಲ್ಪನೆಯನ್ನು ನಿಮ್ಮ ಹೃದಯದಲ್ಲಿ ಸುಟ್ಟುಹಾಕಬೇಕು. ಸಮಾಧಾನಪಟ್ಟುಕೊಳ್ಳುವುದು ಒಂದು ಆಯ್ಕೆಯಲ್ಲ. ನೀವು ಪ್ರತಿದಿನವೂ ಬದ್ಧರಾಗಿ ಉಳಿದಾಗ ನೀವು ವೇಗವನ್ನು ನಿರ್ಮಿಸುತ್ತಿದ್ದೀರಿ. ನೀವು ಬಯಸುವ ಜೀವನವು ಸ್ಥಿರವಾದ ಗಮನದ ಇನ್ನೊಂದು ಬದಿಯಲ್ಲಿದೆ. ತಾತ್ಕಾಲಿಕ ಭಾವನೆಗಳಿಂದ ಚಲಿಸಲು, ತಾತ್ಕಾಲಿಕ ಹೋರಾಟಗಳಿಂದ ವಿಚಲಿತರಾಗಲು ನೀವು ನಿರಾಕರಿಸಬೇಕು. ನೀವು ಗೆಲ್ಲುವವರೆಗೆ ನಿಮ್ಮ ದೃಷ್ಟಿಕೋನಕ್ಕೆ ಬದ್ಧರಾಗಿರಿ. ನೀವು ದಣಿಯುವವರೆಗೆ ಅಲ್ಲ, ನಿಮಗೆ ಬೇಸರವಾಗುವವರೆಗೆ ಅಲ್ಲ, ನೀವು ಗೆಲ್ಲುವವರೆಗೆ, ನೀವು ಕೇವಲ ಕನಸು ಕಂಡ ಜೀವನದೊಳಗೆ ನಿಲ್ಲುವವರೆಗೆ. ಅದೇ ಮನಸ್ಥಿತಿಯೂ ಬೇಕು. ಅದೇ ಬದ್ಧತೆಯನ್ನು ಅದು ಬಯಸುತ್ತದೆ. ಆ ಬೆಲೆಯನ್ನು ಪಾವತಿಸಿದಾಗ ಪ್ರತಿ ತ್ಯಾಗವೂ ಯೋಗ್ಯವಾಗಿತ್ತು ಎಂದು ನಿಮಗೆ ತಿಳಿಯುತ್ತದೆ. ಬದ್ಧರಾಗಿರಿ. ಪ್ರಾಮಾಣಿಕರಾಗಿರಿ. ನೀವು ಗೆಲ್ಲುವವರೆಗೆ ಅಜೇಯರಾಗಿರಿ. ಅಧ್ಯಾಯ 10. ಪ್ರತಿ ಬಾರಿ ನೀವು ಬಿದ್ದಾಗ ಅಥವಾ ಕಳೆದುಹೋದಾಗ ಮತ್ತೆ ಏಳಿ. ಜೀವನವು ನಿಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಇದು ಆಗುತ್ತದೆಯೇ ಎನ್ನುವ ಪ್ರಶ್ನೆಯಲ್ಲ, ಇದು ಎಂದಾಗುತ್ತದೆ ಎನ್ನುವ ಪ್ರಶ್ನೆ. ಆ ಕ್ಷಣಗಳಲ್ಲಿ ನಿಮ್ಮ ನಿಜವಾದ ಶಕ್ತಿ ಪ್ರಕಟವಾಗುತ್ತದೆ. ನೀವು ಎಷ್ಟು ಪರಿಪೂರ್ಣವಾಗಿ ಬೀಳುವುದನ್ನು ತಪ್ಪಿಸುತ್ತೀರಿ ಎಂಬುದರಿಂದಲ್ಲ, ಆದರೆ ನೀವು ಎಷ್ಟು ಬಾರಿ ಮತ್ತೆ ಏಳಲು ಸಿದ್ಧರಿದ್ದೀರಿ ಎಂಬುದರಿಂದ. ಬೀಳುವುದು ವೈಫಲ್ಯವಲ್ಲ, ಕೆಳಗೆ ಉಳಿಯುವುದು ವೈಫಲ್ಯ, ಕಳೆದುಹೋಗುವುದು ದೌರ್ಬಲ್ಯವಲ್ಲ, ನಿಮ್ಮನ್ನು ನೀವು ಬಿಟ್ಟುಕೊಡುವುದು ದೌರ್ಬಲ್ಯ. ಬಲಶಾಲಿ ಮಾರ್ಗ. ಮತ್ತೆ ಏಳುವುದು ಎಂದರೆ ನಿಮಗೆ ನೋವಾಗಲೇ ಇಲ್ಲ ಎಂದು ನಟಿಸುವುದಲ್ಲ, ನೋವು ನಿಮ್ಮನ್ನು ತಡೆಯಲು ನೀವು ನಿರಾಕರಿಸುವುದಾಗಿದೆ. ನೀವು ಬಿದ್ದಾಗ ನಿಮ್ಮ ಮನಸ್ಸು ನಿಮಗೆ 2 ಮಾರ್ಗಗಳನ್ನು ನೀಡುತ್ತದೆ. ಬಲಿಷ್ಠ ಮಾರ್ಗ ಯಾವಾಗಲೂ ಏಳುವುದಾಗಿರುತ್ತದೆ. ಬೀಳುವುದು ನಾಚಿಕೆಗೇಡಿನ ಸಂಗತಿಯಲ್ಲ, ಹೋರಾಡಲು ನಿರಾಕರಿಸುವುದೇ ನಾಚಿಕೆಗೇಡಿನ ಸಂಗತಿ. ಪ್ರತಿ ಪತನವು ನಿಮ್ಮ ಹಸಿವಿನ, ನಿಮ್ಮ ಶಿಸ್ತಿನ, ನಿಮ್ಮ ಹೃದಯದ ಪರೀಕ್ಷೆ. ನೀವು ನಿಜವಾಗಿಯೂ ಅದನ್ನು ಎಷ್ಟು ಬಯಸುತ್ತೀರಿ? ನೀವು ಕನಸು ಕಂಡ ಜೀವನವನ್ನು ನಿರ್ಮಿಸುವ ಬಗ್ಗೆ ಗಂಭೀರವಾಗಿದ್ದರೆ, ಕೆಳಗೆ ಉಳಿಯುವುದು ಸುಲಭವಾಗಿದ್ದಾಗಲೂ ಎದ್ದೇಳಲು ನೀವು ಒಗ್ಗಿಕೊಳ್ಳಬೇಕು. ಸ್ಪಷ್ಟತೆ ಯಾವಾಗಲೂ ತಕ್ಷಣಕ್ಕೆ ಸಿಗುವುದಿಲ್ಲ, ಶಕ್ತಿ ಯಾವಾಗಲೂ ಸ್ಪಷ್ಟವಾಗಿರುವುದಿಲ್ಲ. ನೀವು ಕೇವಲ ಬಿಟ್ಟುಕೊಡಲು ನಿರಾಕರಿಸುವುದರಿಂದ ಎರಡನ್ನೂ ನಿರ್ಮಿಸುತ್ತೀರಿ.
ನೋವು ಮತ್ತು ಪಾಠಗಳು. ನೀವು ಮೆಚ್ಚುವ ಜನರು ಅವರು ಕೂಡ ಬಿದ್ದಿದ್ದರು. ಅವರಿಗೆ ಕಳೆದುಹೋಗಿರುವ ಭಾವನೆ ಇತ್ತು. ಆದರೆ ಅವರು ಏಳುತ್ತಲೇ ಇದ್ದರು. ಮತ್ತೆ ಏಳುವುದು ಎಂದರೆ ಎಲ್ಲವೂ ಸರಿಯಾಗಿದೆ ಎಂದು ನಟಿಸುವುದಲ್ಲ, ನೋವನ್ನು ಎದುರಿಸುವುದು, ಅದರಿಂದ ಕಲಿಯುವುದು ಮತ್ತು ಅದರಿಂದ ನಾಶವಾಗಲು ನಿರಾಕರಿಸುವುದು ಎಂದರ್ಥ. ನಿಮ್ಮ ಮುರಿದ ಯೋಜನೆಗಳ ಮಧ್ಯದಲ್ಲಿ ನಿಂತು, ನಿಮ್ಮಲ್ಲಿ ಉಳಿದಿರುವ ತುಣುಕುಗಳಿಂದ ಹೊಸದನ್ನು ನಿರ್ಮಿಸುವುದು ಎಂದರ್ಥ. ನಿಮ್ಮ ಭವಿಷ್ಯವು ಹೋರಾಡಲು ಯೋಗ್ಯವಾಗಿದೆ ಎಂದು ನಂಬುವುದು. ಶಕ್ತಿ ಎಂದರೆ ನಿಮ್ಮ ಭಾವನೆಗಳು ಬಿಟ್ಟುಬಿಡಲು ಹೇಳುತ್ತಿದ್ದರೂ ಕ್ರಿಯೆಯನ್ನು ಆರಿಸುವುದು. ನಿಮ್ಮ ಪ್ರಯಾಣವು ಸರಳ ರೇಖೆಯಾಗಿರುವುದಿಲ್ಲ, ಅದು ತಿರುವುಗಳು, ಹಿನ್ನಡೆಗಳು ಮತ್ತು ಅನಿರೀಕ್ಷಿತ ಬಿರುಗಾಳಿಗಳಿಂದ ತುಂಬಿರುತ್ತದೆ. ಇದರರ್ಥ ನೀವು ವಿಫಲರಾಗುತ್ತಿದ್ದೀರಿ ಎಂದಲ್ಲ, ಇದರರ್ಥ ನೀವು ಬದುಕುತ್ತಿದ್ದೀರಿ ಎಂದರ್ಥ. ಜಗತ್ತಿಗೆ ಒಂದು ಸಂದೇಶ. ನೀವು ಮಾನವರಾಗಿರಲು, ಬೀಳಲು, ಅನುಮಾನಿಸಲು ನಿಮಗೆ ನೀವೇ ಅನುಮತಿ ನೀಡಿ. ಮತ್ತು ನಂತರವೂ ಎದ್ದು ನಿಲ್ಲುವ ಜವಾಬ್ದಾರಿಯನ್ನು ನಿಮಗೆ ನೀವೇ ನೀಡಿ. ನೀವು ಪರಿಪೂರ್ಣರಾಗಿರಬೇಕಾಗಿಲ್ಲ, ನೀವು ಸ್ಥಿತಿಸ್ಥಾಪಕತ್ವವುಳ್ಳವರಾಗಿರಬೇಕು. ನೀವು ಬಿದ್ದ ನಂತರ ಎದ್ದಾಗ, ನೀವು ಜಗತ್ತಿಗೆ ಒಂದು ಸಂದೇಶವನ್ನು ಕಳುಹಿಸುತ್ತೀರಿ. ನೀವು ಹೇಳುತ್ತೀರಿ, ನಾನು ಇನ್ನೂ ನಿಂತಿದ್ದೇನೆ. ನಾನು ಇನ್ನೂ ನಂಬುತ್ತಿದ್ದೇನೆ, ನಿಮ್ಮ ಮೇಲೆ ನಂಬಿಕೆ ಇಡಬಹುದು ಎಂದು ನಿಮಗೆ ಸಂದೇಶ ಕಳುಹಿಸುತ್ತೀರಿ. ನಿಮ್ಮ ಪತನಗಳಿಂದ ನೀವು ವ್ಯಾಖ್ಯಾನಿಸಲ್ಪಡುವುದಿಲ್ಲ, ನೀವು ಮತ್ತೆ ಏಳುವುದರಿಂದ ವ್ಯಾಖ್ಯಾನಿಸಲ್ಪಡುತ್ತೀರಿ. ನೋವನ್ನು ಶಕ್ತಿಯನ್ನಾಗಿ, ಸೋಲನ್ನು ನಾಯಕತ್ವವನ್ನಾಗಿ ಪರಿವರ್ತಿಸುವ ನಿಮ್ಮ ಸಾಮರ್ಥ್ಯದಿಂದ ನೀವು ವ್ಯಾಖ್ಯಾನಿಸಲ್ಪಡುತ್ತೀರಿ. ಕಥೆ ಮುಗಿದಿಲ್ಲ. ಪ್ರತಿ ಬಾರಿ ನೀವು ಮತ್ತೆ ಏರಿದಾಗ, ನೀವು ನಿಮ್ಮ ಆತ್ಮವನ್ನು ನಿರ್ಮಿಸುತ್ತೀರಿ. ಏನೇ ಸಂಭವಿಸಿದರೂ, ನಾನು ನನ್ನ ದಾರಿಯನ್ನು ಕಂಡುಕೊಳ್ಳುತ್ತೇನೆ ಎಂದು ಹೇಳುವ ಒಂದು ಖ್ಯಾತಿಯನ್ನು ನಿಮ್ಮೊಳಗೆ ನಿರ್ಮಿಸುತ್ತೀರಿ. ಕಥೆ ಇನ್ನೂ ಮುಗಿದಿಲ್ಲ ಎಂದು ನೀವು ಸರಳವಾಗಿ ನಿರ್ಧರಿಸಬೇಕು. ನೀವು ಉಸಿರಾಡುತ್ತಿರುವವರೆಗೂ ನೀವು ಮಾಡಲು ಇನ್ನೊಂದು ಹೆಜ್ಜೆ ಇದೆ. ನೀವು ಮೌನವಾಗಿ ಏಳುವ ಸಮಯವಿರುತ್ತದೆ. ಕೇವಲ ನೀವು, ನಿಮ್ಮ ಸಂಕಲ್ಪ ಮಾತ್ರ. ಆ ರೀತಿಯ ಏಳುವಿಕೆಗಳು ನಿಮ್ಮನ್ನು ಅಜೇಯರನ್ನಾಗಿ ಪರಿವರ್ತಿಸುತ್ತವೆ. ದಣಿದು ಏಳಿರಿ. ಹೆದರಿ ಏಳಿರಿ. ಅನಿಶ್ಚಿತರಾಗಿ ಏಳಿರಿ. ಆದರೆ ಏಳಿರಿ. ಏಕೆಂದರೆ ಪ್ರತಿ ಏಳುವಿಕೆಯೂ ಒಂದು ಗೆಲುವು. ಪ್ರತಿ ಏಳುವಿಕೆಯೂ ನೀವು ಇನ್ನೂ ಮುಗಿದಿಲ್ಲ ಎಂಬುದಕ್ಕೆ ಸಾಕ್ಷಿ. ಮತ್ತೆ ಏಳಿರಿ.